ನಮಸ್ಕಾರ. 49ನೆಯ ಲೀಲಾಚಾರಣ್ಯಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೆನಪು ಕುರಿತಾಗಿ ಉಪನ್ಯಾಸ ಸರಣಿಯನ್ನು ಸರ್ ಅವರು ಪ್ರಾರಂಭಿಸಿದರು. ಹಿಂದಿನ ಭಾಗದಲ್ಲಿ ಚಿತ್ತಪ್ರಜ್ಞೆಯ ಕುರಿತು ಸಾಕಷ್ಟು ವಿಚಾರಗಳು ಬಂದಿತ್ತು. ಹಾಗೆ ಇವತ್ತಿನ ಉಪನ್ಯಾಸದಲ್ಲಿ ಸರ್ ಅವರು ರತ್ನನ ಪದಗಳಲ್ಲಿ ನೆನಪಿನ ಪ್ರಸ್ತಾಪದ ಕುರಿತು ಮಾತಾಡಲಿಕ್ಕೆ ಇದ್ದಾರೆ. ಜೊತೆಗೆ ಅವರೇ ಈಗಷ್ಟೇ ಹೇಳಿದ ಹಾಗೆ ಇದು ಇವತ್ತಿನ ಉಪನ್ಯಾಸ ವಿಜ್ಞಾನ ಹಾಗೂ ಸಾಹಿತ್ಯದ ನಡುವಿನ ಸೇತುವೆಯಾಗಿ ಮೂಡಿ ಬರಲಿಕ್ಕಿದೆ. ಅದಂತ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ನೇರವಾಗಿ ಉಪನ್ಯಾಸನ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ನನ್ನ ಬಗ್ಗೆ ಅನೇಕರು ಸಾಹಿತ್ಯ ವಿಜ್ಞಾನ ಬೆರೆಸಿ ಎರಡಕ್ಕೂ ಅಪಚಾರ ಮಾಡ್ತೀರಾ ಅನ್ನೋರು ಇದ್ದಾರೆ. ಸಾಹಿತ್ಯ ವಿಜ್ಞಾನ ಬೆರೆಸಿ ಎರಡರ ಅಭಿರುಚಿಯನ್ನ ಹೆಚ್ಚಿಸ್ತೀರಿ ಅಂತ ಹೇಳೋರು ಇದ್ದಾರೆ. ಆದರೆ ಇವತ್ತು ನೀವು ವಿಭಿನ್ನ MRನ್ನ ನೋಡ್ತಾ ಇದ್ದೀರಾ. ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಒಂದು ಸೇತುವೆ ಕಟ್ಟುವ ಪ್ರಯತ್ನವನ್ನ ನಾನು ಇವಾಗ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನೆನಪನ್ನು ಕುರಿತಂತೆ ಒಂದು 3-4 ಪ್ರಶ್ನೆಗಳು ಬಂದಿವೆ. ಇವತ್ತು ಸಾಧ್ಯವಾದರೆ ಹೇಳ್ತೀನಿ, ಈ ಪದ್ಯಗಳು ಓದಿದ್ದಾದ್ಮೇಲೆ. ಸಾಧ್ಯವಾಗದಿದ್ರೆ ಅದನ್ನ ವಾಟ್ಸಾಪ್ನಲ್ಲಿ ಹಾಕ್ತೀನಿ, ದಯಮಾಡಿ ಓದ್ಕೋಬೇಕು ತಾವು ಅಂತ ಕೇಳ್ಕೊಂಡು ಈಗ ನಾನು ನೇರವಾಗಿ ನಿರೂಪಣೆಗೆ ಬರ್ತೇನೆ. GP ರಾಜರತ್ನಂ ಅವರು ನನಗೆ ಗುರುಗಳು ಅನ್ನುವ ಕುರುಡು ಪ್ರೀತಿಯಿಂದ ನಾನು ಮಾತನಾಡುತ್ತಿಲ್ಲ, ಆದರೆ ಗೌರವದಿಂದ ಮಾತನಾಡುತ್ತಿದ್ದೇನೆ. ಅನೇಕ ವಿಷಯಗಳಲ್ಲಿ ಅವರು ಸಾಹಿತ್ಯ ಅಲ್ಲದೆ ಬೇರೆ ವಿಷಯಗಳಲ್ಲೂ ಅವರು ಮಾದರಿ. ಉದಾಹರಣೆಗೆ, ಅವರು MA ಮಾಡಿದ ಮೇಲೆ ಒಂದು ನರ್ಸರಿ ಸ್ಕೂಲಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದ್ರು, ಕೆಲಸ ಸಿಗ್ದಲೆ ಬಡತನದ ಬೇಗ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಆಗ ಅಲ್ಲಿ ಶಿಶು ಸಾಹಿತ್ಯ ಬರೆದ್ರು, ಜೈನ ಸಾಹಿತ್ಯ ಓದ್ಕೊಂಡ್ರು, ಬೌದ್ಧ ಸಾಹಿತ್ಯ ಓದ್ಕೊಂಡ್ರು. ಅನೇಕ ಬರವಣಿಗೆಗಳನ್ನ ಆ ಮಕ್ಕಳ ಜೊತೆಯಲ್ಲಿ ಒಡನಾಟ ಮಾಡ್ತಾ ಅವ್ರ ಜೊತೆಯಲ್ಲಿ ಪ್ರಯೋಗ ಮಾಡ್ತಾ ಬರೆದ್ರು. ಹಾಗಾಗಿ ಮಕ್ಕಳ ಸಾಹಿತ್ಯದಲ್ಲಿ ಅವರದ್ದೊಂದು ವಿಶಿಷ್ಟವಾದ ಸ್ಥಾನವನ್ನ ಪಡ್ಕೊಂಡ್ರು ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಕೆಲಸ ಸಿಕ್ಕಿದ್ರು ಕೂಡ ಅವರು ತುಂಬಾ ಪಂಡಿತ, ಕನ್ನಡ ಪಂಡಿತರು ಅನ್ನೋ ಕಾರಣಕ್ಕೆ ವಿಜ್ಞಾನದ ಅಧ್ಯಾಪಕರಿಗೆ ಬೇರೆ ವಿಷಯದ ಅಧ್ಯಾಪಕರಿಗಿಂತ ಕಡಿಮೆ ಸಂಬಳ ಬರ್ತಾ ಇತ್ತು. ಎಷ್ಟು ವಿಚಿತ್ರ ಅಂದ್ರೆ, ಅವರ ವಿದ್ಯಾರ್ಥಿಯಾದ ನನ್ನ ಆತ್ಮೀಯರಾದಂತಹ ಪ್ರೊಫೆಸರ್ JR ಲಕ್ಷ್ಮಣರಾವ್ ಅವರು JP ರಾಜರತ್ನಂ ಅವರ ಶಿಷ್ಯರು. ಅವರಿಗೆ ಹೊಸದಾಗಿ ಕೆಲಸಕ್ಕೆ ಸೇರಿದವ್ರಿಗೆ ರಾಜರತ್ನಂ ಅವ್ರಿಗಿನ್ನ ಹೆಚ್ಚು ಸಂಬಳ ಬರ್ತಿತ್ತಂತೆ. ಆಗ ಇವರು ಅವ್ರ ಜೊತೆ ಸಂಬಳ ತಗೊಳಕ್ ಹೋಗ್ತಿರ್ಲಿಲ್ವಂತೆ. ಶಿಷ್ಯ ಹೆಚ್ಚು ಸಂಬಳ ತಗೊಳ್ಳೋ, ಗುರು ಕಮ್ಮಿ ತಗೋತಾನೆ ಅಂತಂದ್ರೆ ಇವ್ರು ಹೇಳಿದ್ರಂತೆ ರಾಜರತ್ನಂ, ಕೊಡೋರ್ಗೆ ನಾಚಿಕೆ ಇಲ್ಲದೆ ಇದ್ದಾಗ ನೀನ್ ಯಾಕಪ್ಪ, ನಂಗೆ ಸಂಕೋಚ ಆಗುತ್ತೆ ಸರ್ ಅಂದ್ರೆ, ಕೊಡೋರ್ಗೆ ನಾಚಿಕೆ ಇಲ್ಲದೆ ಇರುವಾಗ ನೀನ್ ಯಾಕಪ್ಪ ಚಿಂತೆ ಮಾಡ್ತೀಯ ಅಂತ ಹೇಳುವ ದಿಟ್ಟತನವನ್ನ ತೋರಿಸಿದವರು ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಇವೆಲ್ಲ ಅವರ ಬರವಣಿಗೆಯಲ್ಲಿ ಹೇಗೆ ಬಿಂಬಿತವಾಗುತ್ತೆ ಅನ್ನೋದನ್ನ ನೋಡೋಣ. ಇನ್ನೂ ಒಂದು, ವೈಯಕ್ತಿಕ ಬದುಕಿನಲ್ಲೂ ಕೂಡ ಅವರು ತುಂಬಾ ನೋವನ್ನ ಕಂಡವರು. ಅವರ ಪತ್ನಿ ಲಲಿತಾ ಅನ್ನೋರು ತೀರ್ಕೊಂಡ್ರು. ಇದೆಲ್ಲ ಸೇರ್ಕೊಂಡು ಅವರ ಕಾವ್ಯ ಆ ಪುಸ್ತಕದಲ್ಲೇ ಹೇಳೋ ಹಾಗೆ ಏನು ವೀರ ಕರುಣ ಎರಡನ್ನು ಬೆರೆಸ್ತಾರೆ ಅಂತ. ಅಂದ್ರೆ ಸೋಲ್ತಾಗ ಕರುಣೆಗೆ ಹೋಗೋದಿಲ್ಲ, ಅವರು ಪೌರುಷಕ್ಕೆ ಹೋಗ್ತಾರೆ. ಅದ್ಯಾಕೆ ಸೋಲಿಸ್ತೀಯ ನೀನು ಅನ್ನೋದು ಇಡೀ ಮರುಳಮುನಿಯನ ಇಡೀ ರತ್ನನ ಪದಗಳಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುವಂತಹ ವಿಚಿತ್ರವಾದಂತಹ ಒಂದು ತಾಕತ್ತು. ಸೋತಾಗ ನಾವು ಕುಸಿದು ಹೋಗ್ತೀವಿ, ಅವರು ಸಿಡಿದು ಹೇಳ್ತಾರೆ. ಆ ಸಿಡಿದು ಹೇಳೋ ಪದ್ಯಗಳು ಬೇಕಾದಷ್ಟಿವೆ, ಇರಲಿ ಬಿಡಿ. ಈಗ ರತ್ನನ ಪದಗಳಿಗೂ ಕೂಡ ನೆನಪು ಏನ್ ಸಂಬಂಧ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ನಾನು ಸುಮ್ಮನೆ ನೆನಪಿನ ಕುರಿತದ್ದು ಮಾಡಿದಾಗ ಈ ಪದ್ಯಗಳನ್ನ ಓದ್ತಾ ಇದ್ದೆ. ಆ ಓದುವಾಗ ನಂಗೊಂದು ಆಶ್ಚರ್ಯ ಕಾಣಿಸ್ತು. ನೆನಪನ್ನ ಕೇಂದ್ರವಾಗಿಟ್ಕೊಂಡು ಅನೇಕ ಪದ್ಯವನ್ನ ಬಳಸಿದ್ದಾರೆ. ನೆನಪನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಬಳಕೆ ಮಾಡಿದ್ದಾರೆ. ಅದನ್ನ ಹೇಳಿದ್ರೆ ನಾನು ಹೇಳಿದಂತ ಸಿದ್ಧಾಂತಗಳಿಗೆ ಒಂದು ಡೆಮಾನ್ಸ್ಟ್ರೇಷನ್ ಅಥವಾ ಪ್ರಾತ್ಯಕ್ಷಿಕೆ ದೊರಕಿತು ಅಂತ ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಒಂದು ರೀತಿಯಲ್ಲಿ ಕಾವ್ಯ ರಚನೆಯೇ ಒಂದು ನೆನಪಿನ ಬರವಣಿಗೆ.
ವಿಲಿಯಂ ವರ್ಡ್ಸ್ವರ್ತ್ ಹೆಸರು ನೀವು ಕೇಳಿರ್ಬೋದು. ಅವನು ಪ್ರಕೃತಿಯ ಕವಿ, ರಮ್ಯ ಕವಿ ಅಂತ, ರೊಮ್ಯಾಂಟಿಕ್ ಪೊಯೆಟ್ ಅಂತಾರೆ. ಅವನು ಹೇಳ್ತಾನೆ, ಲಿಟ್ರೇಚರ್ ಈಸ್ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ. ಅಂದ್ರೆ ಒಂದು ಆವೇಶಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾನಲ್ಲ, ಆ ಒಳಗಾದಾಗ ಅವನಿಗೆ ಆವೇಶದಲ್ಲಿ ಏನೇನೋ ವಿಷಯ ಹೊಳೆಯುತ್ತೆ, ಆದ್ರೆ ಆವೇಶದ ಮನಸ್ಥಿತಿಯಲ್ಲಿ ಅವನು ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಅವನ ಆವೇಶದ ಸುಳಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಆ ಆವೇಶವನ್ನು ಅನುಭವಿಸಿ ಆವೇಶ ಮುಗಿದ ಮೇಲೆ ಒಬ್ಬನೇ ಕೂತ್ಕೊಂಡು ಮನಸ್ಸನ್ನ ಶಾಂತವಾದಾಗ ಆ ಆವೇಶ ಹೇಗಿತ್ತು ಅಂತ ಬರಿತಾನೆ ಅಂತ ಹೇಳ್ತಾರೆ. ಅಂದ್ರೆ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂದ್ರೆ ಮೊದಲು ಇಮೋಷನ್ನು ಅನುಭವಿಸ್ಬೇಕು, ಆಮೇಲೆ ಅದನ್ನ ಸಮಾಧಾನವಾಗಿ ಅದನ್ನ ಕಾವ್ಯವಾಗಿಸ್ಬೇಕು ಅನ್ನುವಂಥದ್ದು. ಅಂದಮೇಲೆ ಎಲ್ಲ ಕಾವ್ಯವೂ ಒಂದು ರೀತಿಯಲ್ಲಿ ನೆನಪೆ, ಸಿಹಿಯೋ ಕಹಿಯೋ ಅದನ್ನ ಆವೇಶವನ್ನ ರಸವಾಗಿಸುವ ರಸಸಿದ್ಧಿ ಅದು. ಆದ್ದರಿಂದ ವಿಶೇಷವಾಗಿ ಈ ರಸಾಯನ ಶಾಸ್ತ್ರ ಅಧ್ಯಾಪಕನಿಗೆ ಈ ಹೇಗೆ ಇವರು ಪರಿವರ್ತನೆ ಅನುಭವಿಸಬಹುದಾದಂತ ರಸವಾಗಿ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಅತ್ಯಂತ ಕುತೂಹಲದ ಸಂಗತಿ. ಇನ್ನೊಂದು ಅಂಶನೂ ಕೂಡ ನಾವಿಲ್ಲಿ ಗಮನಿಸಬೇಕು. ಕಾವ್ಯವನ್ನ ಏನಂತ ಹೇಳ್ತಾರೆ ಅಂದ್ರೆ ಚಿಕಿತ್ಸೆ ಅಂತ ಹೇಳ್ತಾರೆ. ಅಂದ್ರೆ ಆವೇಶದ ಅನುಭವವನ್ನ, ಅದರ ನೋವನ್ನ ಎಲ್ಲವನ್ನು ಕಳ್ಕೊಳ್ಳೋದಕ್ಕೆ ಕಾವ್ಯ ಒಂದು ಸಹಾಯ ಮಾಡುತ್ತೆ. ಆ ದೃಷ್ಟಿಯಿಂದ ಕಾವ್ಯ ಒಂದು ಚಿಕಿತ್ಸೆ ಎನ್ನುವಂಥ ಮಾತನ್ನು ಕೂಡ ಏನಾಗುತ್ತಪ್ಪ ಅಂತಂದ್ರೆ, ಈ ಕಾವ್ಯದ ಪ್ರಯೋಜನ ಏನು ಅನ್ನೋದಕ್ಕೆ ಒಬ್ಬ ಕವಿ ಒಬ್ಬ ವಿಮರ್ಶಕ ತುಂಬಾ ಚೆನ್ನಾಗಿ ಹೇಳ್ತಾನೆ. ಏನಂದ್ರೆ, ಕಾವ್ಯಂ ಯಶಸ್ಸೆ, ಕೀರ್ತಿ ತಂದ್ಕೊಡುತ್ತೆ, ಅರ್ಥಕೃತೆ, ಶಿವೇತರ ಕ್ಷತೆಯೇ, ಅಮಂಗಳವಾದ್ಯನೆಲ್ಲ ತೆಗೆದು ಹಾಕ್ಬಿಡುತ್ತೆ, ತನಗಾಗಿರೋ ಒಂದು ಬಂದ್ಬಿಡುತ್ತೆ. ಆಮೇಲೆ ಸದ್ಯಪರ ನಿವೃತ್ತೆ ಅಂತ ಒಂದು ಬರುತ್ತೆ. ಅಂದ್ರೆ ಏನು? ಸದ್ಯಪರ ನಿವೃತ್ತೆ ಅಂದ್ರೆ ಆಗ ಪೀಡಿಸುತ್ತಿದ್ದ ತನ್ನ ವೇದನೆಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಸದ್ಯಪರ ನಿವೃತ್ತೆ ಅಂತ ಅದು ಕವಿಗೆ ಸಿಗುವ ಅತ್ಯಂತ ದೊಡ್ಡ ಲಾಭ ಅಂತ ಕಾವ್ಯ ಪ್ರಯೋಜನವನ್ನು ಕುರಿತು ಒಬ್ಬ ಬರೆದಿರುವಂತಹ ಶ್ಲೋಕದಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದಲೂ ಕೂಡ ಕಾವ್ಯ ಅನ್ನೋದು ಥೆರಪಿ ಅನ್ನುವಂಥದ್ದನ್ನು ಒಪ್ಕೊಳ್ಳುವಂಥದ್ದು. ಅವನು ಕೂಡ, ಆ ಕವಿ ಕೂಡ ಅದನ್ನ, ಆ ವಿಮರ್ಶಕ ಕೂಡ ಅದನ್ನ ಗುರುತಿಸಿದಾನೆ ಅನ್ನುವಂಥದ್ದು. ಹಾಗಾಗಿ ಈ ಯಶಸ್ಸು, ಅರ್ಥಕೃತೆ, ಕೀರ್ತಿ ಎಲ್ಲ ಬರೆದವನಿಗೊಬ್ಬನಿಗೆ ಅಲ್ಲ, ಅದನ್ನ ಹೇಳೋರ್ಗೂ ಕೂಡ ಅದು ಉಂಟಾಗತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತ ಸಂಗತಿ. ಹಾಗಾದ್ರೆ ಕಾವ್ಯ ಬರೆದವ್ರಿಗೆ ವ್ಯಥೆ ಇಲ್ಲವೇ ಅಂತ ಅನ್ನುವಂಥ ಒಂದು ಸಂದರ್ಭ, ಪ್ರಶ್ನೆ ನಮಗೆ ಸಹಜವಾಗಿ ಬರುತ್ತೆ. ಅದು ಅಕಸ್ಮಾತ್ ನಾನು ಒಮ್ಮೆ ಸಾಹಿತಿಗಳ ಜೊತೆಯಲ್ಲಿ ಪ್ರವಾಸ ಮಾಡುವಂತ ಸಂದರ್ಭ ಬಂತು. ನನಗೆ ನೆನಪಿರೋ ಹಾಗೆ ಆ ಪ್ರವಾಸದಲ್ಲಿ ಚದುರಂಗ ಅವರಿದ್ರು, ಆಮೇಲೆ ಇವರಿದ್ರು, ನಮ್ಮ ಏನು ಕುವೆಂಪು ಅವ್ರ ಬಗ್ಗೆ ಇದನ್ ಬರೆದ್ರಲ್ಲ ಅವರು, ಅಂಥದ್ದು ಕನ್ನಡದಲ್ಲಿ ಭಾವಗೀತೆ ಅಂತ ಒಂದು ವಿಮರ್ಶೆ ಬರೆದ್ರು. ಅವರೊಬ್ರು ಪ್ರಸಿದ್ಧವಾದಂತ ಸಾಹಿತಿಗೆ, ಈಗ ನಂಗೆ ಬೇಗ ಹೆಸರು ಬರ್ತಾ ಇಲ್ಲ. ಎಲ್ಲರೂ ಇದ್ವಿ. ಆಗ ಯಾರೋ ಪ್ರಶ್ನೆ ಕೇಳಿದ್ರು ಚದುರಂಗರಿಗೆ, ನೀವು ಕಾವ್ಯ ಬರೆದು ನೋವನ್ನೆಲ್ಲ ತುಂಬಾ ಚೆನ್ನಾಗಿ ವಿವರಿಸಿದಿರಿ, ಅದು ನಿಮ್ಮ ಪತ್ನಿ ತೀರ್ಕೊಂಡಾಗ ನಿಮ್ಗೆ ಆ ನೋವನ್ನ ಮರೆಸೋಕ್ ಸಾಧ್ಯವಾಯಿತೆ? ಪ್ರಾಮಾಣಿಕವಾಗಿ ಹೇಳಿ, ನೀವೇನು ಉತ್ತರ ಹೇಳಿದ್ರು ನಮ್ಗೇನು ಇಲ್ಲ, ನಿಮ್ಮ ಮನಸ್ಸಿನ ಸ್ಥಿತಿ ಅದರಿಂದ ನಮ್ಗೇನು ಗೊತ್ತಿಲ್ಲ, ನೀವು ಹೇಳಿ ಅಂತ ಕೇಳಿದಾಗ ಅವರು ಇಲ್ಲ ಅನ್ನೋಂಥ ಮಾತು ಹೇಳಿದ್ರು. ಇನ್ನೊಂದು ವಿ.ಎಸ್. ಖಾಂಡೇಕರ್ ಅನ್ನೋರೊಬ್ರು ಒಂದು ಕೃತಿ ಬರೆದಿದ್ದಾರೆ, ಕ್ರೌಂಚ ವಧ ಅಂತ ಅದ ಕೃತಿ. ಅದು ರಾಮಾಯಣವನ್ನು ಕುರಿತಂತೆ ಒಬ್ಬ ಸಂಸ್ಕೃತ ಪ್ರಾಧ್ಯಾಪಕರು ಪಾಠ ಮಾಡುವಾಗ ಅದನ್ನ ತುಂಬಾ ಸುಂದರವಾಗಿ ವಿವರಿಸಿದ್ದು ಅದೆಲ್ಲ ಬರುತ್ತೆ. ಅದನ್ನ ಕನ್ನಡಕ್ಕೆ ಗುರು ರಾಮಸ್ವಾಮಿಗಾರರು ಅನುವಾದ ಮಾಡಿದ್ದಾರೆ. ಆ ಕಾದಂಬರಿಯಲ್ಲಿ ಒಂದು ಪ್ರಶ್ನೆ, ಇದೇ ಪ್ರಶ್ನೆ ಬರುತ್ತೆ. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯ ಕಷ್ಟವನ್ನು ವಿವರಿಸಿದೀರಾ, ರಾಮನ ಕಷ್ಟವನ್ನು ವಿವರಿಸಿದೀರಾ, ನಿಮಗೂ ಪತ್ನಿ ವಿಯೋಗ ಆಯ್ತಲ್ಲ, ಅವಾಗ ನಿಮ್ಗೆ ಆ ನೋವು ಅನುಭವ ಆ ನೋವನ್ನ ಎದುರಿಸಕ್ ಸಾಧ್ಯವಾಯ್ತೆ ಅಂತ ಅವರ ವಿದ್ಯಾರ್ಥಿ ಒಬ್ಬ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಶಾಬ್ದಿಕವಾಗಿ ವಿವರಿಸೋದು ಬೇರೆ, ಮನಸ್ಸಿನ ಪ್ರಬುದ್ಧತೆ ಬೇರೆ. ಅದರಿಂದ ಕೊಂಚ ಮಟ್ಟಿಗೆ ಆಗಿಲ್ಲ ಅಂತಾನು ಹೇಳಕ್ಕಾಗಲ್ಲ, ಪೂರ್ಣವಾಗಿ ಆಯ್ತು ಅಂತ ಹೇಳಕ್ಕಾಗಲ್ಲ ಅಂತ ಅದರಲ್ಲಿ ಆ ಪ್ರೊಫೆಸರ್ ಉತ್ತರ ಕೊಡ್ತಾರೆ. ಸಂಸ್ಕೃತದ ಪ್ರಾಧ್ಯಾಪಕರು ಆ ಉತ್ತರ ಕೊಡ್ತಾರೆ. ಅದೇನಾದ್ರು ಇರ್ಲಿ, ನಾವು ಕಾವ್ಯ ಬರೆದಿರೋರೆಲ್ಲ ಸಂತೋಷವಾಗಿ ಬರೆದಿದ್ದಾರೆ ಅಂತ ಅನ್ನೋ ಭ್ರಮೆ ಬಿಟ್ಬಿಡ್ಬೇಕು. ಮಾಡಕ್ಕೇನು ತೋರಿಸ್ತಿಲ್ಲ ಅಥವಾ ಜನಪ್ರಿಯತೆ ಗಳಿಸ್ಕೋತೀನಿ, ಪ್ರಸಿದ್ಧಿ ಗಳಿಸ್ತೀನಿ ಅಂತ ಕಾವ್ಯ ಬರೀತಾರೆ ಅಂತ
ನಾವು ಅನ್ಕೊಳ್ಳೋಗೋದಿಲ್ಲ. ಯಾಕೆಂದ್ರೆ ಅನೇಕರ ಜೀವನವನ್ನ ನಾವು ಪರಿಶೀಲನೆ ಮಾಡಿ ನೋಡಿದ್ರೆ ಅವರು ತಮ್ಮ ಅನುಭವವನ್ನೇ ಅವರು ಕಾವ್ಯವಾಗಿಸಿರ್ತಾರೆ. ಅದರಿಂದ ಅನುಭವ ಎಲ್ಲ ಅನುಭವಗಳು ಆಗಿರ್ಬೇಕಲ್ಲ, ನೋವು ಆಗಿರ್ಬೇಕಲ್ಲ. ನೋವು ಪ್ರಧಾನವಾದ ಅನುಭವ. ಯಾಕೆಂದ್ರೆ ಭವಭೂತಿ ಹೇಳ್ತಾನೆ ರಸಂ ಕರುಣ ಏವಚ, ಕರುಣೆ ಒಂದೇ ರಸ, ಇನ್ನು ಉಳಿದಿದ್ದು ಯಾವುದು ರಸ ಅಲ್ಲ ಅಂತ ಹೇಳುವ ಮಟ್ಟಕ್ಕೆ ಅದು ಹೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ನೀವು ಕಳೆದ ಬಾರಿ ನಾವಿನ್ನು ಚರ್ಚೆ ಮಾಡಿದ್ದು ಇನ್ನು ಹಸಿಯಾಗೇ ಇದೆ. SL ಭೈರಪ್ಪನವರು ಜೀವನದಲ್ಲಿ ಬಡತನ ಮತ್ತು ನೋವನ್ನ ಸಾಕಷ್ಟು ಅನುಭವಿಸಿ ಅದನ್ನೇ ಕಾವ್ಯವಾಗಿಸಿದ್ರು ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ. ಇನ್ನೊಂದು ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನಿನಗೆ ನೀಡುವೆ ರಸಿಕ ಅಂತ ಬೇಂದ್ರೆಯವರು ಘೋಷವಾಕ್ಯವಾಗಿ ಹೇಳ್ಬಿಟ್ರು. ನನ್ನ ಪಾಡನ್ನ ನಾನು ನಿನಗೆ ಹಾಡು ಮಾಡಿ ಹೇಳ್ತೀನಿ, ನಾನ್ ಪಾಡ್ಪಟ್ಟೆ ನಿಜ, ಅದು ನಿನ್ನ ಪಾಲಿಗೆ ಹಾಡಾಗುತ್ತೆ ಅಂತ ಹೇಳುವ ಮೂಲಕ ಅನುಭವಕ್ಕೂ ಕಾವ್ಯಕ್ಕೂ ಇರುವ ಸಂಬಂಧ ತುಂಬಾ ಮುಖ್ಯ. ಈಚಿನ ದಿನಗಳಲ್ಲಿ ಅನಿಸಿಕೆಗಳನ್ನು ಬರೆಯೋದು ಕಾವ್ಯ ಅಂತ ಅನ್ಕೊಂಡಿದ್ದಾರೆ ಹೊರತು ಅನುಭವವನ್ನ ಮತ್ತೆ ಡಿಸ್ಟಿಲ್ ಮಾಡಿ ಆಸವನ್ನ ಮಾಡಿ ಕೊಡುವಂತಹದ್ದು ಕಾವ್ಯ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳಾದ ರಾಜರತ್ನಂ ಅವರು ತಮ್ಮ ಎಲ್ಲ ನೋವುಗಳ ನಡುವೆ ನನಗೂ ಅವರಿಗೂ ಸುಮಾರು 2 ತಲೆಮಾರಿಗಿಂತ ಹೆಚ್ಚು ಅಂತರ, ಮೊಗನನ್ನ ಹಾಗೆ ಬೆನ್ತಟ್ಟಿ ಮಾತಾಡಿಸ್ತಾ ಇದ್ದ ರೀತಿ, ಅವರ ನೋವನ್ನ ಎಂದೂ ಹೇಳ್ಕೊಳ್ಳದೆ ಇರುವಂತ ರೀತಿ ನೋಡಿದ್ರೆ ಇವ್ರು ಹೇಗೆ ನೋವು ಗೆದ್ರಪ್ಪ ಅಂತ ಅನ್ಸ್ತಿತ್ತು. ಈಗ ಮೊದಲನೇ ಪದ್ಯವನ್ನ ಶುರು ಮಾಡ್ತೇನೆ. ಅದು 12ನೇ ಪದ್ಯ, ಸತ್ಮೇಲೆ ಏನೈತಣ್ಣ ಅಂತ ಆ ಪದ್ಯದ ಹೆಸರು. ಇಲ್ಲಿ ಆಡು ಭಾಷೆಯಲ್ಲಿರೋದ್ರಿಂದ ಪದ್ಯಕ್ಕೆ ಹೆಚ್ಚಿನ ವಿವರಣೆ ಕೊಡಬೇಕಾಗಿಲ್ಲ. ಆದ್ರೆ ಪದ್ಯವನ್ನ ನಾವು ಹೇಗೆ ಪರಿಭಾವಿಸಬೇಕು ಅಂತ, ಈ ಪದ್ಯ ಎಲ್ರಿಗೂ ಅರ್ಥವಾಗಿದೆ. ಆದ್ರೆ ಇದನ್ನ ನೆನಪಿನ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಅದು ಹೊಸ ಆಯಾಮನೆ ಕೊಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಒಂದೇ ಪದ್ಯ ಒಂದೇ ಅನುಭವವನ್ನ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನೋಡಿದ್ರೆ ಬೇರೆ ಬೇರೆ ತರ ಕಾಣುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಒಂದು ಪತ್ರಿಕೆಯಲ್ಲಿ ಬರೋ ಒಂದು ವಿದ್ಯಮಾನವನ್ನ ಸಾಮಾಜಿಕ ದೃಷ್ಟಿಯಿಂದಲೂ ನೋಡ್ಬೇಕು, ಆರ್ಥಿಕ ದೃಷ್ಟಿಯಿಂದಲೂ ನೋಡ್ಬೇಕು, ರಾಜಕೀಯದ ದೃಷ್ಟಿಯಿಂದಲೂ ನೋಡ್ಬೇಕು. ನೋಡಕ್ ಸಾಧ್ಯ, ನೋಡಿದ್ರೆ ಬೇರೆ ಬೇರೆ ಅನುಭವವೂ ಆಗುತ್ತೆ ಅನ್ನುವಂಥದ್ದು. ಈಗ ಈ ಪದ್ಯನ ನಾನು ಓದ್ತೀನಿ. ಬೆಳದಿಂಗಳ ರಾತ್ರಿಯಲ್ಲಿ ಈಚೋರಿ ಬತ್ತಂದ್ರೆ ಈಚಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ, ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ನೋಡಿ, ನೆಪ್ಪಾಯ್ತದೆ ಅನ್ನೋದ್ರಲ್ಲೇ ನೆನಪು ಅಂತ ಬಂದ್ಬಿಡ್ತು. ಬೆಳದಿಂಗಳ ರಾತ್ರಿಯಲ್ಲಿ ನಾನು ಈಚೆ ಬಂದು ನೋಡ್ತೀನಿ, ಆ ಬೆಳದಿಂಗಳು ಹೇಗಿದೆಯಪ್ಪ ಅಂದ್ರೆ ಈಚಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ ಅಂತ ನಾನು ಹೇಳ್ದೆ. ಸಮಾಂತರ ಸನ್ನಿವೇಶಗಳು ಅಂತ. ಸಮಾಂತರ ಸನ್ನಿವೇಶಗಳು ಅಂದ್ರೆ ನೆನಪಾಗ್ಬೇಕಾದ್ರೆ ಹಿಂದಿನ ಅನುಭವ ಇವತ್ತಿನ ಅನುಭವದಲ್ಲಿ ಒಂದು ಸಮಾಂತರತೆ, ಪ್ಯಾರಲಿಸಮ್ ಇದ್ರೆ ಆಗ ಆಗತ್ತೆ ಅಂತ ಹೇಳಿದೆ. ನೋಡಿ, ಅವರು ಈಚಲೆಂಡ ಅಂತ ಬರೆದ್ರು. ಅವನು ಹೆಂಡ್ ಕುಡ್ಕ, ಅವ್ನಿಗೆ ನಾನಾವಾಗಿದ್ರೆ ಹಾಲು ಚೆಲ್ದಾಗ ಬೆಳದಿಂಗ್ಳಿದೆ ಅಂತ ಅಂತಿದ್ದು. ಅಥವಾ ಬೆಳದಿಂಗ್ಳು ನೋಡಿದ್ರೆ ಸೂರ್ಯನ ಬಿಸಿಲು ಚುಚ್ಚುತ್ತೆ, ಚಂದ್ರನ ಬೆಳೆಸಲು ಹಿತವಾಗಿದೆ, ಬೆಳದಿಂಗ್ಳು ಹಿತವಾಗಿದೆ. ಯಾಕೆ? ಬಿಸಿಲಿನ ಬಿಸಿ ಎಲ್ಲ ಎಲ್ಲಿ ಹೋಯ್ತು? ಸೂರ್ಯನ ಬಿಸಿಲೇ ಪ್ರತಿಫಲಿತವಾಗಿ ಬರುತ್ತೆ ಅಂತ ಸೈನ್ಸ್ ಅಲ್ಲಿ ಹೇಳ್ತಾರೆ. ಎಲ್ಲೋಯ್ತು ಆ ಬಿಸಿ ಎಲ್ಲ ಅಂತ ಪ್ರಶ್ನೆ ಹಾಕೋಬಹುದಾಗಿತ್ತು. ಅಂದ್ರೇನಾಯ್ತು, ನೆನಪು ಮತ್ತೆ ಮತ್ತೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಯಾವ ಅನುಭವವನ್ನ ಅದು ಕೆರಳಿಸತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಅತ್ಯಂತ ಕುತೂಹಲಕರ ಸಂಗತಿ ಏನಂದ್ರೆ ಅನುಭವ ಹೇಗೆ ನೆನಪಾಗಿ ಕಾಡುತ್ತೆ ಅಂತ. ನಮ್ಮ ರತ್ನಣ್ಣಂಗೆ ಏನಾಗಿದೆ ಅಂದ್ರೆ ಈಚಲೆಂಡ ಚೆಲ್ದಂಗೆ ನೆನಪಾಯ್ತದೆ. ಮುಂದಕ್ಕೆ ಒಂದು ಸರಿ ಅದು ನಿರ್ಧಾರ ಆಗ್ಬಿಟ್ರೆ ಒಂದು ಅನುಭವಕ್ಕೆ, ಅದು ಹಿಂದೆ ಒಂದು ರೈಲಿನ ಹಿಂದೆ ಬೇರೆ ಬೇರೆ ಬೋಗಿಗಳು ಅಥವಾ ಬಂಡಿಗಳು ಬರುತ್ತಲ್ಲ ಒಂದು ಸಾಲಾಗಿ, ಹಾಗೆ ನೋಡಿ ಎಂಡ ಅಂತಿದ್ದ ಹಾಗೇನೆ ಆಕಾಶ ಚಂದ್ರನ್ನ ಪಡಕಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತಪ್ಪಾಯ್ತದೆ. ಆಕಾಶ ಚಂದ್ರನ್ನ ಹೆಂಡದಂಗಡಿ ದೀಪಕ್ಕೆ ಹೋಲಿಸ್ಬೇಕಂತ. ನೋಡಿ, ಬೆಳೆದಂಗ್ಳು ಹೆಂಡನ ಜ್ಞಾಪಿಸಿದ್ರೆ ಚಂದ್ರ ಹೆಂಡದ ಅಂಗಡಿ ಜ್ಞಾಪಿಸ್ತಾನೆ. ಅದರಿಂದ ಎಲ್ಲ ಹೆಂಡಕ್ಕೆ ಸಂಬಂಧಪಟ್ಟ ಹಾಗಿದ್ದು. ಅದರಿಂದ ಇದು ಕುಡುಕರ ಬದ್ದು ಒಂದು ಪದ್ಯ ಅಂತ ನಾವು ಅನ್ಕೊಂಡ್ರೆ ಮುಂದಕ್ಕೆ ನೋಡಿ ಹೇಗಿದೆ. ಕುಡ್ದೋರು ಮತ್ ಬಂದು ಬೀಳೋ ಹಂಗ್ ಬಿದ್ದೋವೆ ಮನೆಗಳು ಮರಗೋಳು ಬೀದಿಗಳೆಲ್ಲ. ಮನೆ ಮರ ಬೀದಿ ಎಲ್ಲ ರಾತ್ರಿ ಎಲ್ಲ ಸುಮ್ಮನೆ ಮಲಗಿವೆ, ನಿಶ್ಚೇಷ್ಟಿತವಾಗಿದೆ ಅನ್ನೋದು ಹೇಗಿದೆ ಅಂದ್ರೆ ಕುಡ್ದೋರಿದ್ದಂಗಿದೆಯಂತೆ. ಆ ಕುಡಿಯೋದು ಎಷ್ಟು ತರದಲ್ಲಿ ಕೆಲಸ ಮಾಡುತ್ತೆ ನೋಡಿ. ಪಡಕಾನೆ ಜನದಂಗೆ ಬಡ್ದಾಡ್ತಾ ಸಾಯ್ತಾವೆ, ಕಾಗೆಗಳಿಗೋಸಿ ಬುದ್ಧಿನಿಲ್ಲ. ಮಧ್ಯರಾತ್ರಿಲೂ ಕಾಗೆಗಳು ಕೂಕೊಳ್ಳುತ್ತೆ, ಬೆಳದಿಂಗಳಲ್ಲೂ ಕೂಡ. ಆ ಬೆಳದಿಂಗಳ ಆನಂದ ಪಡಲ್ಲ ಕಾಗೆಗಳು, ಬರೇ ಬಡ್ದಾಡ್ತವೆ. ಅದ್ ಹೇಗಪ್ಪ ಅಂದ್ರೆ ಹೆಂಡದಂಗಡಿಲಿ ಕುಡಿಯೋಕೋಸ್ಕರ ಜನ ಬಡ್ದಾಡ್ತಾರಲ್ಲ ಅದ್ರಂಗೆ ಅಂತ ಹೇಳ್ತಾರೆ. ಇದು ಕಂಡ್ರೆ ಪಡಕಾನೆ ಕಣ್ಣಿಗೆ ಕಟ್ಟದಂಗ ಆಯ್ತದೆ. ನನಗೆ
ಇದ್ ನೋಡ್ತಿದ್ದ ಹಾಗೆ ನಾನು ಇದೇನ್ ಪ್ರಪಂಚವೇ ಪಡಕಾನೆ ಆಗ್ಬಿಡ್ತು. ಹೆಂಡದಂಗಡಿ ಚಂದ್ರ ಏನು ದೀಪ, ಅಲ್ಲೇ ಹೆಂಡದಂಗಡಿ ಹೆಂಡ ಎಲ್ಲ ಇದೆ. ತೊಟ್ಟೆಂಡ ಬೇಕಂದ್ರೆ ಗುಂಡೇಲಿಲ್ಲ. ನನಗೂ ಅದೆಲ್ಲ ನೋಡಿದಾಗ ನಾನು ಕುಡಿಬೇಕು ಅನ್ಸುತ್ತೆ. ಹಾಳಾದ ಗುರುಡೇಲಿ ಹೆಂಡ ಇಲ್ವೇ ಇಲ್ಲ. ಯಾವ ಸುಖ ಪಡೋಕೋದ್ರು ಯಾಕೋ ಯಾವ್ದು ಬೇಡ ಅನ್ಸುತ್ತೆ ಅನ್ನೋ ಹೆಂಡ ಅಂದ್ರೆ ಪ್ರಪಂಚದ ಸುಖ ಅಂತ ಈಕ್ವಲೆಂಟ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ತೊಟ್ಟೆಂಡ ಬೇಕಾದ್ರೆ ಗುಂಡೇಲಿ ಇಲ್ಲ. ಎಂಡ ಇಲ್ಲ ಅಂತ ಅಲದಾಡೋ ನನ್ನಂತ ಪಾಪಿನ ಇದುವರೆಗೂ ಭೂತಾಯಿ ಕಂಡೇ ಇಲ್ಲ. ಎಲ್ಲರೂ ಯಾವ್ಯಾವ್ದೋ ಹೆಂಡದಲ್ಲಿ, ಒಬ್ಬ ಮಾತಾಡೋ ಚಟ, ಒಬ್ಬ ಮಾತು ಕೇಳೋ ಚಟ, ಒಬ್ಬ ಹಾಡು ಕೇಳೋ ಚಟ, ಒಬ್ಬ ಕುಣಿಯೋ ಚಟ, ಎಲ್ಲರೂ ಅವ್ರವ್ರ ಹೆಂಡ ಕಂಡ್ಕೊಂಡಿದ್ದಾರೆ. ಆದ್ರೆ ನನಗೆ ಯಾವ ಹೆಂಡವೂ ಇಲ್ಲ ಅಂತ ಈಗ ಪರದಾಡ್ತಿದ್ದೀನಲ್ಲ, ಭೂಮಿ ತಾಯಿ ನನ್ನಂತ ಪರದೇಶಿನ ಯಾರು ಕಂಡೋಳೆ ಅಲ್ಲ ಅಂದಾಗ ನನಗೆ ಎಲ್ಲ ಸುಖವೂ ಒಂದು ರೀತಿಯಲ್ಲಿ ಬೇಜಾರು ಹುಟ್ಟಿಸಿದೆ ಅನ್ನುವ ವಿಷಾದ ಎಷ್ಟು ಚೆನ್ನಾಗಿ ಹೆಂಡದ ಮೂಲಕ ಹೇಳಿದ್ದಾರೆ ಅವರು ಅನ್ನುವಂಥದ್ದು ಗಮನಿಸಬೇಕಾದ್ದು. ಹೆಂಡ ಇಲ್ಲಿ ಕಂಡೇ ಇಲ್ಲ ಅಂತ ವ್ಯಥೆಯ ಸ್ಥಿತಿಯಲ್ಲಿದ್ದೀನಿ ಅಂತ. ಈಗ ಕರುಣೆ ಮುಗೀತು, ವೀರ ಹೆಂಗ್ ಬರುತ್ತೆ ನೋಡಿ, ತಕ್ಷಣ ಸಿಡಿದು ಹೇಳ್ತಾರ ಅವರು. ಏನಂದ್ರೆ ಜೋರಾಗಿ ನೀವು ನೆಲ ತುಳಿದ್ರೆ ಧೂಳು ಹೇಗೆ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೋ ಹಾಗೆ ಹೇಳ್ತಾರೆ. ಸುಮ್ ಕತ್ಕೊಂಡು ಏನ್ ಬಂತು, ಸುಮ್ನೆ ಹತ್ರ ಏನಾಗುತ್ತೆ. ಅವ್ರಿಗೆ ಜ್ಞಾಪಕ ಬಂದಿದ್ದು ಅದಕ್ಕೆ. ಹೆಂಡ ಇಲ್ದೇ ಇರೋದು ನೋಡಿದಾಗ ಬೆಳೆದಿಂಗಳ ಹೆಂಡ ಜ್ಞಾಪಕ ಬಂತು. ಅಂದ್ರೆ ನಮ್ಮ ಆಶೆಗಳು, ನಮ್ಮ ಭಯಗಳು, ನಮ್ಮ ಕೊರತೆಗಳು ನಮ್ಮ ಕನಸನ್ನ ರೂಪಿಸುತ್ತೆ ಅಂತ ಆಯ್ತು. ಅವ್ನು ಹೆಂಡ ಕುಡಿಬೇಕು ಅನ್ಸಿದೆ, ಹೆಂಡ ಇಲ್ಲ. ಬೆಳೆದಿಂಗಳು ನೋಡಿದ್ರೆ ಹೆಂಡ ಜ್ಞಾಪಕ ಬರುತ್ತೆ. ಸುಮ್ ಕತ್ಕೊಂಡು ಏನ್ ಬಂತು, ಇಲ್ಲದಕ್ಕೆ ಏನ್ ಬಂತು, ಸುಮ್ನೆ ಅಳ್ತಾ ಇಲ್ಲದಕ್ಕೆ ಕೇಳ್ತಾ ಇದ್ರೆ ಏನಾಗುತ್ತೆ. ಕಟ್ಟೈತೆ ಕಟ್ಸು ಹುಟ್ಟದೆ ಇಟ್ಗೇನೆ, ನಾವು ಹುಟ್ಟದಾಗಲೇನೆ ನಮ್ಗೆ ಕಷ್ಟ ಸುಖ ಅಂಟ್ಕೊಂಡ್ಬಿಟ್ಟಿದೆ. ಕಟ್ಟಿದ್ದನ್ನು ಅಟ್ಟುಂಡು ಅಡಿಗೆ ಮಾಡಿ ತಿನ್ಬೇಕಂತ ಬಂದದ್ದನ್ನು ಅನುಭವಿಸ್ಬೇಕು. ಕಟ್ಟಿದ್ದನ್ನು ಅಟ್ಟುಂಡು ಅನುಭವಿಸೋಕ್ ಆಗದಿದ್ರೆ ತಟ್ಟನ್ ಪ್ರಾಣ ಕಳ್ಕೋಬೇಕು ಒಂದೇಟ್ಗೆ. ಗೋಳ್ಕರ್ ಹೇಳಿದ ನಗೋರ್ನು ನಗುನ್ ಹಾಳು ಮಾಡ್ಬಿಡ್ತಾರೆ. ಎಂತ ಹೊರಟಾಗಿ ಹೇಳಿದಾರೆ ನೋಡಿ. ಇಲ್ಲ, ಕಷ್ಟ ಅನುಭವಿಸ್ಬೇಕು, ಇಲ್ಲಿದೆ ಪ್ರಾಣ ಬಿಟ್ಬಿಡ್ಬೇಕು ಹೊರತು ಇನ್ನೊಬ್ರಿಗೆ ದುಃಖ ಹಂಚಬಾರ್ದು. ಅಳೋದ್ ಗಿಳೋದು ಎಲ್ಲ ಹೆಂಗಿಸ್ಗೆ ಒಪ್ತಾದೆ. ಅಳೋದು ಎಲ್ಲ ಹೆಂಗಸ್ರಿಗೆ ಸರಿ. ನೆಗತಿರ್ಬೇಕು ಗಂಡಸು, ಪ್ರಾಣ ಹೋದ್ರು ಗಂಡಸು ನಗ್ತಾ ಇರ್ಬೇಕು. ಬದುಕಿದ್ರೆ ಯಾವ್ದಾರ ಪಡ್ಕಾನೆಗೆ ಹೋಗ್ಬೋದು. ಸತ್ ಮೇಲೆ ಏನೈತಣ್ಣ ದೊಡ್ಡ ಸೊನ್ನೆನೆ. ನಂಗೆ ನೋವು ಬೇಜಾರು ನಿಜ, ಸತ್ರ ಯಾವುದೂ ಇಲ್ವಲ್ಲ, ಅದಕ್ಕಿನ್ನ ಇದೇ ವಾಸಿ ಅನ್ನುವ ರೀತಿಯಲ್ಲಿ ಪ್ರತಿಭಟಿಸುವಂಥದ್ದು ಪುಟಿದೇಳುವ ಚೆಂಡು, ದುಃಖಕ್ಕೆ ಪುಟಿದೇಳುವ ಚೆಂಡು ನಮ್ಮ ಗುರುಗಳು. ಆ ಗುರುಗಳು ಹೇಳಿದ ರೀತಿ ನೋಡಿದ್ರೆ ನಮಗ್ ಕಷ್ಟ ಬಂದಾಗ ಇದು ಪದ್ಯನ ಒಂದ್ಸರಿ ಓದಿದ್ರೆ ಹೌದಪ್ಪ, ಕಷ್ಟ ನೆನಪು ಮಾಡ್ಕೊಂಡು ಗೋಳೋದಲ್ಲ, ಕಷ್ಟಕ್ಕೆ ಪ್ರತಿಭಟಿಸೋದು ನಮ್ಮ ಗುರಿ ಅಂತ ಹೇಳಿದ ಹಾಗಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ನೆನಪಿನ ಪದ್ಯಕ್ಕೆ ಹೋಗ್ತೇನೆ, ಯಾಕೆಂದ್ರೆ ವೇಳೆ ಓಡ್ಬಿಡುತ್ತೆ, ನಮ್ಗೆ ಮುಗಿಯಲ್ಲ ಅದು. ನಿಂಗ್ ನೆಪ್ಪೈತಾ ನಂಜಿ ಅಂತ, ನಿನಗೆ ನೆನಪಿದ್ಯಾ ಅಂತ ತನ್ನ ಹೆಂಡತಿಯ ಜೊತೆಯಲ್ಲಿ ಆ ನೆನಪಿಸಿಕೊಳ್ಳೋ ರೀತಿಯಲ್ಲಿ ಹೇಗೆ ಮನುಷ್ಯನ ಬದುಕು ಬಾಲ್ಯದಿಂದ ಮುಪ್ಪಿನವರೆಗೆ ಟ್ರಾನ್ಸಿಷನ್ ಆಗುತ್ತೆ. ನಿರಂತರವಾಗಿ ನಮ್ಮ ದೇಹ ನಮ್ಮ ಲೋಹಗಳಿದೆಯಲ್ಲ, ಟ್ರಾನ್ಸಿಷನ್ ಮೆಟಲ್ಸ್ ಅಂತ ರಸಾಯನ ಶಾಸ್ತ್ರದಲ್ಲಿ, ಸಂಕ್ರಮಣ ಧಾತುಗಳು ಅಂತ. ನಮ್ಮ ಬದುಕು ಒಂದು ರೀತಿಯಲ್ಲಿ ಕಷ್ಟ ಸುಖದ ಸಂಕ್ರಮಣ. ಬಿಡಿ ಬಿಡಿ ಚಿತ್ರಗಳನ್ನ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಮಾನವ ಜೀವನವನ್ನ ಸಾಧಾರಣೀಕರಿಸಿ ಹೇಳೋದಕ್ಕೆ ನೆನಪನ್ನು ಬೆಳೆಸ್ಕೋತಾ ಇದ್ದಾರೆ. ಶಂಕರಾಚಾರ್ಯರು ಹೇಳಿರಲ್ಲ, ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ. ಯಾವಾಗ್ಲೂ ಬರಬ್ರಹ್ಮಣೆ ಕೋಪಿನ ಸಕ್ತ. ದೇವರನ್ನ ಯಾವತ್ತೂ ನೀನ್ ಜ್ಞಾಪಿಸ್ಕೊಳ್ಳೇ ಇಲ್ಲ. ಬಾಲ್ಯದಲ್ಲಿ ಆಟ ಜ್ಞಾಪಿಸ್ಕೊಂಡೆ, ಪ್ರಾಯದಲ್ಲಿ ತರುಣಿಯನ್ ಜ್ಞಾಪಿಸ್ಕೊಂಡೆ ಅಂತ. ಅದನ್ನ ಇವರು ಕಲಾತ್ಮಕವಾಗಿ ಹೇಗೆ ಹೇಳ್ತಾರೆ ಅಂತ ನೋಡೋಣ. ಒಂದೇ ಕೇರಿಯಲ್ಲಿ ಊಟ ಬೆಳೆದವರು, ಒಂದೇ ಬೀದಿಯಲ್ಲಿ ಒತ್ತು ಕಳೆದವರು, ನಾವುಗಳು ಆಡಿ ಮಾಡಿದ್ದೆಲ್ಲ ನಿಂಗ್ ನೆಪ್ಪೈತಾ ನಂಜಿ. ನಾವು ಇಬ್ರು ಜೊತೆಲೆ ಒಂದೇ ಅನುಭವ ಅನುಭವಿಸಿದೀವಿ, ಹಿಂಗ್ ನೆನಪಿದ್ಯಾ ಅಂತ ಇವನ್ ನೆನಪು ಹೇಳ್ತಾನೆ. ರತ್ನ ತನ್ನ ನೆನಪು ಹೇಳ್ತಾನೆ. ಆ ತನ್ನ ನೆನಪಿನ ಮೂಲಕ ಹೆಂಡತಿಗೂ ಆ ನೆನಪನ್ನು ಜ್ಞಾಪಿಸ್ತಾನೆ ಅನ್ನುವಂಥದ್ದು ಗಮನಿಸ್ಬೇಕು. ಮಗುವಾಗಿದ್ದಾಗ ಬಾಲಸ್ತಾವತ್ ಕ್ರೀಡಾಸಕ್ತ ತಾನೆ. ಕಲ್ಲು ಬಕ್ರೆ ಆರಿಸ್ಕೊಂತ ಗಂಡ ಹೆಂಡತಿ ಸಂಸಾರ ಅಂತ ಚಿಕ್ಕನ್ನಲ್ಲಿ ನಾವು ಆಟಗಳು ಆಡಿದ್ ನಿಂಗ್ ನೆಪ್ಪೈತಾ ನಂಜಿ. ಆ ಬಕ್ರೆ ಇಟ್ಕೊಂಡು ಅದೇನ್ ಪಾತ್ರೆ ಎಲ್ಲ ಏನಲ್ಲ. ಈಗಾದ್ರೆ ಪಾತ್ರೆ ಆಕಾರದ ಟಾಯ್ಸ್ನೇ ತಂದು ಕೊಡ್ತಾರೆ. ಮಕ್ಕಳಿಗೆ ಕಲ್ಪನಾ ಶಕ್ತಿ ಇದೆ. ಮಡಕೆ ಚೂರ್ನೇ ಪಾತ್ರೆ ಅನ್ಕೊಳ್ತವು. ಹಂಗೆ ನಿಂಗೆ ಬಡತನದ ಜೀವನದಲ್ಲಿ ಹೇಗಿದೆ, ಬಡತನ ಪ್ರೀತಿಗಿರೋದಿಲ್ಲ ಅನ್ನೋದಕ್ಕೆ ಇದು ಕಲ್ಲು ಬಕ್ರೆ ಆರಿಸ್ಕೊಂತ
ಹೆಂಡ್ತಿರ್ ಸಂಸಾರ ಅಂತ ಚಿಕ್ಕನ್ನೆಲ್ಲ ನಾವು ಆಟ ಆಡಿದ್ದು ನೆಪ್ಪೈತಾ ನಂಜೇರಿ, ಇವ್ರು ಗೇಲಿ ಹಿಡಿದಿ ನಾಚ್ಕೊಂಡ್ ಮನೆಯಾಗ ಔತ್ಕೊಂಡಿದ್ದು ನಿಂಗ್ ನೆಪ್ಪೈತಾ ನಂಜಿ, ಇವ್ರು ಗಂಡ ಹೆಂಡತಿ ತರ ಇದಾರಲ್ಲ ಅಂತಂದಾಗ ನಾಚ್ಕೊಂಡು ಔತ್ಕೊಂಡಿದ್ದು ನಿಂಗ್ ನೆಪ್ಪೈತಾ ನಂಜಿ. ಲಗ್ನಕ್ ಮುಂಚೆ ತೋಟಕ್ಕೆ ಹೋಗಿ ಹೂವ ಕಿತ್ತಿ ನಿಂಗೆ ಕೂಗಿ ನನ್ನಂಜಿ ಅಂತ ನಾ ಮುಡಿಸಿದ್ದು ನಿಂಗ್ ನೆಪ್ಪೈತಾ ನಂಜಿ. ನನ್ನದು ಅನ್ನುವುದು ಯಾವುದೂ ಇಲ್ಲ ಅಂತ ಪ್ರಾಯದ ವಯಸ್ಸಿನಲ್ಲಿ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ತೊಡೆ ಮೇಲೆ ಕೂಡ್ಸ್ಕೊತಿರ್ತಾರೆ, ಮುಟ್ತಿರ್ತಾರೆ, ಮಾತಾಡ್ತಿರ್ತಾರೆ. ಪ್ರಾಯ ಬಂದ್ಮೇಲೆ ಯಾರು ಹತ್ರ ಸೇರ್ಸಲ್ಲ. ಆಗ ಆ ಲೋನ್ಲಿನೆಸ್ ಬರುತ್ತೆ ಅಂತ ಡೆಸ್ಮಾಂಡ್ ಮಾರಿಸ್ ಹೇಳ್ತಾನೆ. ಅದನ್ನ ಹೇಳ್ತಾರೆ ನೋಡಿ, ಆ ಮದುವೆ ಆಗೋದು ಅಂತ ಎಲ್ಲ ಗೇಲಿ ಮಾಡಿದ್ದಕ್ಕೆ ತೋಟದಲ್ಲಿ ತಗೊಂಡು ಹೂ ಮುಡಿಸಿದಾಗ ನಿಂಗೆ ನೆನಪಿದ್ಯಾ, ನೀನ್ ನನ್ನ ಅಂತ ನಾನು ಹೇಳಿದ್ದು ನನ್ನ ನಂಜಿ ಅಂತ ಇದು ನೆಪ್ಪೈತ. ಮೂರನೇದು, ಲಗ್ನದ ದಿವಸ ನಿನ್ನೆ ಕನ್ನಡಿ ತೋರಿಸಿದ್ ನಿಂಗೆ ನೆಪ್ಪೈತಾ ನಂಜಿ. ನಿಂಗ್ ನೆನಪೈತಾ ನಂಜಿ, ಯೋ ನಿಮ್ಮಿಬ್ರಿಗೂ ಹೊಟ್ಟಗಿಟ್ಟಿಲ್ಲ ಬಂದ್ರ ಊಟ ಹಾಕ್ತೀನಿ ಅಂತ ಅವ್ರಿವ್ರ ಹಂಗ ಬೇಡ ಅಂತ ಬಡತನವನ್ನ ದಿಟ್ಟವ ನೋಡಿ. ವೀರ ಇದ್ದದ್ದು ಕರುಣಕ್ಕೆ ಶುರುವಾಯ್ತು, ಈಗಾಗ್ಲೇ ಕರುಣ ಇದ್ದದ್ದು ವೀರಕ್ಕೆ ಶುರುವಾಯ್ತು. ಬಡತನ ಇದ್ರೆ ಇದ್ದೇ ಇತ್ತು, ಹಾಗೆ ಇರ್ತೀನಿ ಅಂತ ನೀನ್ ಹೇಳಿದ್ದು, ಯಾರ ಮನ್ಗೂ ನಾನು ಹೋಗೋದಿಲ್ಲ ಅಂತ ಹೇಳಿದ್ದು ನೆನಪೈತಾ ನಂಜಿ. ಅವತ್ತೆಲ್ಲ ಇಟ್ಟೇ ಇಲ್ದೆ ಸಾಯ್ತಿದ್ರೂನೆ ನಗುತ್ತಾ ಸೋಲ್ದೆ. ಇದ್ ನೋಡಿ, ಇದು ಗಮನಿಸ್ಬೇಕಾದ್ದು. ಅವತ್ತೆಲ್ಲ ಇಲ್ದೆ ಸಾಯ್ತಿದ್ರೂನು ನಗುತ್ತಾ ಸೋಲ್ದೆ ಬದುಕೋ ತಿನ್ನಾಕ ಇವನು ಬದುಕೋದು ಎಲ್ಲ ಹೇಗೋ ತಿಂದ್ರೆ ಆಯ್ತು, ಅದನ್ನೇನ್ ದೊಡ್ಡ ವಿಷಯ ಮಾಡ್ತೀಯ ಅಂತ ಹೇಳಿ ನೆನಪೈತಾನಲ್ಲಿ. ಕೊನೆಗೆ ತೀರ್ಮಾನ ಅಂದ್ರೆ ಇಲ್ಲಿ ಆ ಕಷ್ಟ ಸುಖದ ಅಲೆಯಲ್ಲಿ ನಮ್ಮನ್ನ ತೇಲಿಸಿದ್ರು, ಮುಳುಗಿಸಿದ್ರು. ಕೊನೆಗೆ ಹೇಳ್ತಾರೆ, ಕಷ್ಟ ಸುಖ ಏನ್ ಬಂದ್ರೂನೆ ನಿನಗೆ ನಾನೇ ನನಗೆ ನೀನೆ, ಮುಳುಗೋನ್ ಬೆನ್ನಿಗೆ ಬೆಂಡಿದ್ದಂಗೆ ನಿಂಗ್ ನೆಪ್ಪಿರ್ಲಿ. ನೆಪ್ಪೈತಾ ಅಂತ ಹೇಳಿದ್ದು ಮುಂದಕ್ಕೆ ನೆಪ್ಪಿರ್ಲಿ ಅಂತ ಹೇಳ್ತಾರೆ. ನನಗೆ ನೀನು ಬೆಂಡು, ನಿನಗೆ ನಾನು ಬೆಂಡು, ಅದರಿಂದ ಅದು ನೆನಪಿರ್ಲಿ ನಂಜಿ. ಹೊಟ್ಟೆ ಬಟ್ಟೆ ಇಲ್ದಿದ್ರೂನೆ ನಮ್ ಪ್ರೀತಿ ಇರೋವರೆಗೂನೆ ದೇಶ ಹೋದ್ರು ಮನಸ್ಸೋಗಲ್ಲ, ದೇಹ ಹೋದ್ರು ಮನಸ್ಸೋಗಲ್ಲ, ನಿಂಗ್ ನೆಪ್ಪಿರ್ಲಿ ನಂಜಿ. ದೇಹ ಹೋಗುತ್ತಾ ಆ ಭಯ ಇದ್ದೇ ಇದೆ, ನಾವು ಸುಖ ಪಡುವಾಗೆಲ್ಲ ಕಷ್ಟದ ಭಯ ಇದ್ದೇ ಇದೆ. ಆದ್ರೂ ಕೂಡ ದೇಹ ಹೋದ್ರು ಮನಸ್ಸು ಹೋಗಲ್ಲ ಅನ್ನೋದು ನಿನಗೆ ನೆನಪಿರ್ಲಿ ನಂಜಿ ಅಂತ ಹೇಳುವಾಗ ಅವರ ಆ ಕಾಳಜಿ ಕಳಕಳಿ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿ ನನ್ಗೆ ಕಾಣುತ್ತೆ. ನೆನಪಿರ್ಲಿ ನೆನಪಿದೆಯಾ ಅಂತ ಎರಡು ಮಾತು ಹೇಳಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಜೀವನದ ಧೋರಣೆ ಹೇಗಿರ್ಬೇಕು ಅನ್ನೋದಕ್ಕೆ ನೆನಪನ್ನ ಅವರು ಬಳಸ್ಕೊಂಡಿದ್ದು ನೀವು ಆಶ್ಚರ್ಯ ಪಡಬಹುದು. ಅದರಿಂದ ನೆನಪು ಹೇಗ್ ಬರುತ್ತೆ ಅನ್ನೋದನ್ನ ನಾನು ಹೇಳಿದ ಸಿದ್ಧಾಂತಗಳೆಲ್ಲ ಇದರಲ್ಲಿ ಸೂಕ್ಷ್ಮವಾಗಿ ಅಲ್ಲಲ್ಲೇ ಹೆಂಗ್ ಕಾಣಿಸ್ಕೊತಾ ಇದೆ ಅಂತ. ಮುಂದಿನ ಪದ್ಯ 49ನೇ ಪದ್ಯ. ದಾರಿಯಲ್ಲಿ ಆರೆ ಗುದ್ಲಿ ಹಿಡ್ದಿ ದಾರಿಯಲ್ಲಿ ಕೆಲಸ ಕೂಲಿ ಮಾಡ್ತಾ ಇದ್ದಾನೆ, ಆರೆ ಗುದ್ಲಿ ಹಿಡಿದು ಕಷ್ಟ ಪಡ್ತಾ ಇದ್ದಾನೆ. ರತ್ನ ಹಳ್ಳ ಮಾಡ್ತಿದ್ದಾನೆ. ತೋಡ್ತಿದ್ದಂಗೆ ಏನೋ ನೋಡ್ತಾ, ಅರೆ ಆರೆ ಊರಿ ನಿಲ್ತಾನೆ, ಬೆಪ್ನಂಗ್ ನಿಲ್ತಾನೆ. ಏನೋ ನೋಡ್ಬಿಟ್ಟು ಹಾರೆನಲ್ಲಿ ಕಲ್ಲಿ ನೆಲಕ್ಕೆ ಊರ್ಬಿಟ್ಟು ಬಿಸಾಕಲ್ಲ, ತಿರುಗಿ ಎತ್ಕೊಳ್ಳೋದು ಕಷ್ಟವಲ್ಲ.
ಎಷ್ಟು ಚೆನ್ನಾಗಿ ಒಬ್ಬ ಕೂಲಿಗಾರನ ಕೆಲಸನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಹಾರೇನು ಊರಿ ಅಲ್ಲೇ ನಿಲ್ತಾನಂತೆ, ಬೆಪ್ಪನಾಗ ನಿಲ್ತಾನಂತೆ. ಯಾಕೆ ನಿಂತ? ಎದುರಿನ ಬೇಲಿ ಬಿಟ್ಟಿದ್ದ ಹೂವು ರತ್ನನ್ ಕಣ್ಗೆ ಬೀಳ್ತದೆ. ಅಲ್ಲೊಂದು ಹೂವು ಅರಳಿರುತ್ತೆ ಬೇಲಿಲಿ, ಆ ಬೇಲಿ ಹೂವು ನೋಡ್ತಾನೆ. ನೆಪ್ಪುಗಳಿಗೆ ಹೇಳ್ತಾದೆ, ತಿರ್ಗಿ ಇಲ್ಲೂ ನೆಪ್ಪು ಬಂತು, ನೆನಪುಗಳು ಹೇಳುತ್ತವೆ. ಸುಂದರವಾಗಿರೋದು ನೋಡಿದಾಗ ಇನ್ನೊಂದು ಸುಂದರವಾಗಿರೋದು ಜ್ಞಾಪಕ ಬರುತ್ತೆ. ಅವನಿಗೆ ಒಂದು ನಂಜಿ ಜ್ಞಾಪಕ ಬರುತ್ತೆ. ಹೂವಿನ ಮುರಿದಿದ್ ನಂಜಿ ಬೊಂಬೆ ಕಣ್ಣಿನ ಮುಂದೆ ಹೇಳ್ತಾದೆ, ಆಸೆ ಕೇಳ್ತಾದೆ. ಕಣ್ಣಿನ ಮುಂದೆ ಹೇಳುತ್ತೆ, ಇನ್ನೊಂದ್ ದಿವಸ ಆವತ್ತು ನಾನು ಹೂ ಮುಡಿಸಿದ್ನೆಲ್ಲ ತೋಟದಲ್ಲಿ ಜ್ಞಾಪಕ ಬಂತಲ್ಲ, ಅದನ್ನ ಮನಸ್ಸು ಹೇಳುತ್ತಂತೆ, ಆಸೆ ಕೇಳ್ತದಂತೆ. ಹಿಡ್ದಿದ್ದಂಗ್ ಅರೆ ನಂಗೆ ಬಿಟ್ಟಿ ರತ್ನ ಕುಡ್ದಂಗ್ ಹೋಗ್ತಾನೆ. ಮೇಸ್ತ್ರಿ ಕೂಗ್ತಾನೆ, ಮನೆಗೆ ಹೋಗೋನ್ಗೆ ಲೋ ಅಂತಂದಿ. ಕೂಗ್ತಾ ಇಲ್ಲ, ಆಗ ಹಾಕ್ತಾನೆ. ಕೂದ್ರೆ ಕೂಗ್ತಾನೆ. ಅವ್ನ ಏನಾದ್ರು ಬೆದರಿಸಿದ್ರು ಇವನೇನ್ ಕೇಳಲ್ಲ. ಯಾಕಂದ್ರೆ ಕನಸು ಅನ್ನೋದು ಹಾಗೆ, ನೆನಪು ಅನ್ನೋದು ಹಾಗೆ ವಾಸ್ತವನ ಮರೆಸುತ್ತೆ. ಅಟ್ಟಿಲ್ ಕಾಡಿನ ಕಣ್ಣಿನ ನಂಜಿ ರತ್ನನ್ ಕಂಡಿ ಉಗ್ತಾಳೆ, ಕಣ್ಣಲ್ಲೇ ಮುಕ್ತಾಳೆ. ನೋಡಿ ಸಂತೋಷದಲ್ಲಿ ಕಣ್ಣಲ್ಲೇ ಮುಕ್ತಾಳಂತೆ. ನಾವು ಪ್ರೀತಿ ಪಾತ್ರನ ನೋಡುವಂತ 5 ವಿಧಾನ ಅಂತ ಒಂದು ಪ್ರಬಂಧ ಬರ್ದಿರೋದು. ಕೊನೆಯ ವಿಧಾನ ಏನು ಬೇಕು ಬೇಡ ಏನು ಕೇಳೋದಿಲ್ಲ, ಕಣ್ಣಲ್ಲಿ ಮುಕ್ತಾಳಂತೆ. ತುಂಬಾ ಆಸೆ ಅದನ್ನ ಬೇಗ ಬೇಗ ತಿಂತೀವಲ್ಲ, ಹಾಗೆ ರತ್ನನ್ ಕಂಡಿ ಇಬ್ಬರ ಮನಸ್ಸು ಇರ್ತದೆ, ಒಂದಾಗ್ತದೆ, 2 ಮನಸ್ಸು ಒಂದಾಗುತ್ತೆ ಅಂತ. ಇದು ಸವಿ ನೆನಪಿನ ಪದ್ಯ. ಮೊದಲನೇ ಪದ್ಯ ವಿಷಾದದ ಪದ್ಯ ನಾನು ಓದಿದ್ದು. ಎರಡನೇದು ಜೀವನವನ್ನೇ ನೆನಪಿನ ಮೂಲಕ ವಿವರಿಸುವಂತ ಪದ್ಯ, ಅದರ ಸೂಕ್ಷ್ಮವಾದಂತ ಸಂಗತಿಗಳನ್ನ. ಇದು ಮೂರನೇದು ಸವಿ ನೆನಪಿನ ಪದ್ಯ. ಈಗ ವಿಷಾದದ ಪದ್ಯ ಬರುತ್ತೆ. ನೋಡಿ ಯಾಕೆ ಭವಭೂತಿ ರಸಂಕರಣ ಏವಚ ಅಂತ ಹೇಳ್ತಾನೆ ಅನ್ನೋದು ಈಗ ಅರ್ಥವಾಗುತ್ತೆ. ಮೊದಲ 3 ಪದ್ಯಕ್ಕಿಂತ ಈ 2 ಪದ್ಯ ಇದೆಯಲ್ಲ, ತುಂಬಾ ವಿಷಾದದ ಛಾಯೆಯಲ್ಲಿ ಬರೆಯುವಂತ ಪದ್ಯ ಇದೆಯಲ್ಲ, ಅದ್ಭುತವಾದಂತ ಪದ್ಯ. ನನ್ನನ್ನು ಬಹಳ ದಿವಸ ಕಾಡಿದ ಪದ್ಯ. ನಾನು ಅವ್ರ ಹತ್ರ ಕೂಡ ಹೇಳ್ಕೊತಾ ಇದ್ದೆ, ಜೆ ಪಿ ರಾಜರತ್ನಂ ಹತ್ರ, ನೀವು ವಿಷಾದವನ್ನ ಮಾತಲ್ಲಿ ಹೇಳೋದಿಲ್ಲ, ಹಂಗೆ ಅದನ್ನ ಹಾಗೆ ಇದ್ ಮಾಡ್ತೀರಾ ಅಂತ. ಇರ್ಲಿ, ಗೋರಿ ಪದ್ಯದ ಹೆಸರು. ನನ್ ಪುಟ್ನಂಜಿ ನೀ ಹೆಂಡ ಬಿಟ್ಟು ಕಣ್ತುಂಬಾನೇ ಕುಡ್ದೆ. ಹೆಂಡ ಕುಡಿಯೋದು ಬಿಟ್ಬಿಟ್ಟೆ ನಾನು, ನನ್ನ ಹೆಂಡ್ತಿನೇ ಕಣ್ತುಂಬಾನು ಕುಡ್ದೆ. ಪದಗಳು ಆಡೋದು ಹೆಂಗೆ ಅಂತೇಳಿ ಅವಳನ್ನೇ ಪಟ್ಟಾಗಿಡ್ದೆ. ಪದ ಹಾಡ್ಬೇಕಾದ್ರೆ ಖುಷಿ ಆಗ್ಬೇಕಲ್ಲ, ಆ ಖುಷಿಗೆ ಹೆಂಡ ಆಗ್ಬೇಕು, ಹೆಂಡ್ತಿನೇ ಇದ್ದಾಳಲ್ಲ ಸಾಕು ಅಂತ ಪಟ್ಟಾಗಿ ಹಿಡ್ದೆ. 3 ಹೊತ್ತುನೆ ನಂಜಿನ್ ತಂದಿ ಅವಳಾಡೇ ನಂಗ್ ಮಗ್ಳು. ನನ್ಗೆ ಯಾವಾಗ್ಲೂ ಅವಳ ನೆನಪು, ಅವಳು ಹೇಳೋ ಹಾಡು ನೋಡಿ. ನೆನಪು, ತನ್ನ ಪತ್ನಿಯ ನೆನಪು ಹಾಡಾಗುತ್ತೆ. ನಂಜಿ ಹೋದ್ರು ನೆಪ್ ಹೋಗ್ಲಿಲ್ಲ, ನೆಪ್ ಆಡಿಸ್ತೈತೆ ಈಗ್ಲೂ. ಇಲ್ಲಿ ನೋಡಿ ನೆಪ್ ಬಂತು. ನಂಜಿ ಹೋದ್ರು ಕೂಡ ಅವಳ ನೆನಪು ಹೋಗ್ಲಿಲ್ಲ. ನಂಜಿ ಸತ್ತೋಗಿದ್ದಾಳೆ, ಆದ್ರೂ ಅವಳ ನೆನಪು. ಮುಂಚೆ ಅವಳಿದ್ದಾಗ ಅವಳ ರೂಪ ಎಲ್ಲ ಕುಡಿದೆ, ಅವಳು ಸತ್ತು ಹೋಗಿದ್ದಾಳೀಗ. ಆದ್ರೂ ಕೂಡ ನೆಪ್ ಆಡಿಸ್ತೈತೆ ಈಗ್ಲೂ. ಆ ನೆನಪು ನನ್ನನ್ನು ಆಡಿಸುತ್ತೆ. ಚಾಟಿ ಇಲ್ಲದೆ ಇರೋ ಬುಗುರಿ, ಆ ಬುಗುರಿ ಚಾಟಿ ಕಾಣ್ತಾ ಇಲ್ಲ, ಆದ್ರೂ ತೀರ್ಕೊಂಡ್ರು ಅವಳು. ನೀವೇ ನೋಡಿ, ಇದು ನೋಡಿ. ತಿರ್ಗಾ ನಾನು ಹೇಳ್ತೀನಿ, ವಿಜ್ಞಾನಕ್ಕೆ ವಸ್ತು ಹೋದ್ರೆ ನೆರಳು ನೋಯ್ತದೆ ಅನ್ನೋ ಜೊತೆಯಾಗಿ ಹೋಗೋದು ತತ್ವ. ವಸ್ತು ಹೋದ್ರೆ ನೆರಳು ಜೊತೆಯಾಗಿ ಹೋಗೋದು ತತ್ವ. ನೆರಳು ಹೊಟ್ಟೋಗುತ್ತೆ. ನಂಜಿ ಹೋಗಿ ನೆಪ್ ಉಳಿಯೋದು ನನ್ ಪುಟ್ ನಂಜಿ ನಂಜಿ ಸತ್ತೋದ್ರು ಕೂಡ ಅವಳು ನೆನಪಾಗಿ ನನ್ನ ಕಾಡ್ತಾಳೆ ಅನ್ನೋದು ನನ್ನ ಪುಟ್ ನಂಜಿ ಸಾಧ್ಯನ? ವಸ್ತು ಹೋದ್ರೆ ನೆರಳು ಹೋಯ್ತಾ ಇದೆ, ಜೊತೆಯಾಗಿ ಹೋಗೋದು ತತ್ವ. ನಂಜಿ ಹೋಗಿ ನೆಪ್ಪುಳಿಯೋದು ನನ್ ಪುಟ್ ನಂಜಿ ಮತ್ವ. ಈಗ ಹೇಳಿ, ವಾಸ್ತವ ದೊಡ್ಡದು. ವಾಸ್ತವ ನೆನಪನ್ನು ಸೃಷ್ಟಿ ಮಾಡಿದ್ಮೇಲೆ ವಾಸ್ತವೇ ಸತ್ತೋಗುತ್ತೆ, ನೆನಪು ಉಳಿಯುತ್ತೆ. ವಾಸ್ತವ ಸಾಯೋದೆ, ನೆನಪು ಅದನ್ನ ಮುಂದುವರಿಸೋದೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರು. ಹಿಂದೆ ನಾನು ಆಡ್ತಿದ್ದೋಳು ಬಾವುಟಕ್ಕೆ ಬತೇರಿ. ಈಗ ನಾನು ಆಡ್ತಾ ನಿಂತಂದ್ರೆ ಇಲ್ದೋಳು ನೆಪ್ಪಿಗೆ ಗೋರಿ. ಮೊದ್ಲು ಅವಳು ಬಾವುಟದಲ್ಲಿ ಈಗ ಅವಳು ಗೋರಿ ಆಗಿದ್ದಾಳೆ. ನೆನಪು
ಆ ಗೋರಿಯಿಂದಲೂ ಎದ್ದು ಈಚೆಗೆ ಬರುತ್ತೆ. ನೋಡಿ ಸಂತೋಷ ಪಡೋದು ಬೇರೆ, ಮರೆತು ಕಣ್ಣೆದುರಿಗಿದ್ದಾಗ ಸಂತೋಷ ಪಡೋದು ಬೇರೆ, ಕಣ್ಣು ಮರೆಯಾದಾಗ ಸಂತೋಷ ಪಡೋದು ಬೇರೆ. ಹಾಗಾಗಿ ಈ ನೆನಪು ಅನ್ನೋದು ಸಾವಿನ ಸಂಕಟವನ್ನ ಮೀರೋದಕ್ಕೆ ಒಂದು ತಂತ್ರ ಅಂತ ಇಲ್ಲಿ ರಾಜರತ್ನ ಬೇರೆ ಹೇಳಬೇಕೆ? ಈ ಪದ್ಯ ಅಷ್ಟು ಚೆನ್ನಾಗಿದೆ. ಈಗ ಇದಂತೂ ನಾನು ಈ ಪದ್ಯವನ್ನ ಬಾಲ್ಯದಲ್ಲಿ ಎಷ್ಟು ದಿವಸ ಓದಿ ಹತ್ತಿದ್ನೋ ಗೊತ್ತಿಲ್ಲ. ಆಗೇನ್ ನಾನು ಸಾವನ್ನ ಎದುರಿಸೇ ಇರ್ಲಿಲ್ಲ, ಮನೆಯೆಲ್ಲ ಜನ ಇದ್ರು, ನಾನು ಸಾವನ್ನ ನೋಡ ನಿಧಾನವಾಗಿ ಹೇಳ್ತೀನಿ, ದಯವಿಟ್ಟು ಕೇಳಿ. 500 ಹೊಲದಲ್ಲಿ ಚಾಕ್ರಿ ಮಾಡ್ತಾ ಸಂಜೆ ಆಯ್ತಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಕೆಲಸದಲ್ಲಿ ತನ್ಮಯವಾಗಿ ಮಾಡ್ಬೇಕು, ಇಲ್ದಿರ ಕಾಲ್ ಮೇಲೆ ಬೀಳುತ್ತೆ ಹಾರೆ. ಆದ್ರೆ ಚಿಂತೆ ಮಾಡ್ತೀನಿ ಹೆಂಗಿರ್ತೈತೆ ನಂಜಿ ಎದ್ದು ಬಂದ್ರೆ, ನಂಜಿ ಎದ್ದು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವಳು ಹೋಗ್ಬಿಟ್ಟಿದ್ದಾಳೆ ನಿಜ, ಎದ್ದು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಹೊರಟೋಗ ಏಚ್ಕಿದ್ನಲ್ಲ, ಅಲ್ಲಿರೋ ಹೂವನ್ನೆಲ್ಲ ಕೀಳ್ತಾ ಹೋಗ್ತೀನಿ. ಹೆಂಡತಿ ಸತ್ತೋದ್ದು ಮರ್ತೋಗುತ್ತೆ ಸವಿ ನೆನಪಿನಲ್ಲಿ. ಆ ಹೂವೆಲ್ಲ ಕಿತ್ಕೋತಿದ್ದಾಗ ನನ್ನ ಆಸೆ ಇನ್ನೂ ಹೆಚ್ಚುತ್ತೆ. ಈ ಹೂವಿದೆ ಕೊಡ್ತೀನಿ ಅನ್ನುವಂಥದ್ದು. ಹೂವು ಅದನ್ನೆಲ್ಲಿರಿಸ್ಲಿ ನಾನು ಹೂ ಕಿತ್ತು ಚಿಂತಿಸ್ತಾ ನಿಂತ್ಕೊಂತೀನಿ. ಅಯ್ಯೋ ಯಾರಿಗ್ ಮುಡ್ಸೋನೆ, ಆಯ್ತು ಹೂ ಕಿತ್ಕೊಂಡ್ಬಿಡ್ತೀನಿ. ಆ ಹೂವನ್ನ ಕೀಳುವಾಗ ಕಲ್ಪನೆ ಬಂತು, ಹೂ ಕಿತ್ತ ಮೇಲೆ ಪ್ರಜ್ಞೆ ಬಂತು. ಮನುಷ್ಯನ ಮನಸ್ಸು ಪರ್ಯಾಯವಾಗಿ ಕೊಡ್ತಾ ಇದೆ ಅನ್ನುವಂಥದ್ದು ನೋಡಿ. ನಾನು ಹಂಗೆ ಹೋಯ್ತೀನಿ ಗೊತ್ತಿಲ್ಲದೆ ನಾವು ಪ್ರೀತಿಸಿ ಅದ್ ಬೇಕು ಅಂತ ಕೈ ಚಾಚೋದು. ರಾಗ ಅಂದ್ರೆ ಇರುವ ವಸ್ತುವನ್ನ ಬಿಡಲ್ಲ ಅಂತ ಜೋಪಾನಕ್ಕೆ ಇಟ್ಕೊಳ್ಳುವಂಥದ್ದು. ನಾನ್ ನಂಜಿನ್ ತುಂಬಾ ಜೋಪಾನಕ್ಕೆ ಇಟ್ಕೋತೀನಿ, ನೀನ್ ತಿದ್ಕೊಂಡ್ರೆ ಕಿತ್ಕೊಂಡ್ಬಿಟ್ಟ. ಅದರಿಂದ ಗುಡಿಸಿಲ್ ಬ್ಯಾಗಲ್ ಬೀಗ್ದಂಗೇನೆ ಮನಸ್ಸಿನ ರಾಗಾನು, ನಂಜಿ ಇಲ್ಲದ ಮನೆಗೆ ಯಾಕೆ ಬರ್ತಿ, ನೀ ಬಂದ್ರು ಅಲ್ಲಿ ನಂಜಿ ಇಲ್ಲ ಯಾಕೆ ಬರ್ತಿ ಅಂತೈತೆ ಬೀಗಾನು. ಬೀಗ ಕೂಡ ಇವ್ನ ನಡ್ಕಿಸ್ಕೊಂಡು ನಗುತ್ತೆ ಅಂತ ಹೇಳ್ತಾರೆ. ಅದ್ ಯಾಕೆ ನಗುತ್ತೆ, ಅದ್ ಮಾತಾಡಲ್ಲ. ಅದು ಇಲ್ಲೇ ನೋಡಿ ಹೇಳುದು. ಆ ವಿಷಾದದ ಇದನ್ನ ಸ್ವರನ ಹೇಗೆ ಅವರು ಬೆರೆಸಿ ಹೇಳ್ತಾರೆ ಅಂದ್ರೆ, ಬೀಗ ಕೂಡ ಅಣಕಿಸ್ಕೊಂಡು ನಗತ್ತೆ. ರತ್ನ ನಂಜಿಗೆ ಮುಡಿಸ್ಬೇಕಂತ ತಂದಿದ್ದೂನೆಲ್ಲ ನಾವಿದ್ ಗುಡಿಸ್ಲು ಮುಂದೆಕ್ತೀನಿ, ಬೇರೆ ತಾವಿಲ್ಲ. ಕೊನೆಗೆ ಮನೆಯೇ ನಂಜಿ. ಆ ಮನೆ ಮುಂದೆ ಹೊಸ್ಲು ಮುಂದೆ ಹೂವು ನಿಡ್ತೀನಿ. ಹಿಂಗ್ ಹೂ ಮೂಡಿಸಿ ಹೋಯ್ತಿ ನಂಗೆ ಬಕ್ಕೊಂಡು ಮುಖ ಮರೆಸಿ. ಹೀಗೆ ಹೇಳ್ಬಿಟ್ಟು ಮುಖ ಮರೆಸ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಮನೆ ಒಳಗೆ ಹೋಗ್ತೀನಿ, ಯಾರಿದ್ದಾರೆ? ನಾನ್ ಹೆಂಗ್ ಹೋದ್ರೆ ತಾನೇ ಏನು ರತ್ನ ಬೇವಾರಿಸಿ ಕೊನೆಗೆ ಸಮಾಧಾನ ಮಾಡ್ಕೊಳ್ಳೋದು ನೋಡಿ. ನನ್ನ ಹತ್ರ ನನ್ಗಳವ್ರು ಯಾರು ಇಲ್ಲ, ಹೇಗೂ ನಾನು ಬೇವಾರಿಸಿ ಹತ್ರಷ್ಟು ಬಿಟ್ರೆಷ್ಟು ಅಂತ ಹೇಳುವಾಗ
ಅಸಹಾಯಕತೆಯ ಕೆನೆಯನ್ನ ಒಂದು ರೂಪಕದಲ್ಲಿ ಕೊಟ್ಟಾಗ ಕೊಟ್ಟಿರುವ ಕವನ ಅನ್ನೋದ್ರ ಜೊತೆಗೆ ನೆನಪು ಮತ್ತೆ ವಾಸ್ತವ ಹೇಗೆ ನಮ್ಮ ಕೈಲಿ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ. ಜೀವನ ಅನ್ನೋದೇ ಒಂದು ಕಣ್ಣು ಮುಚ್ಚಾಲೆ, ನೆನಪು ವಾಸ್ತವದ ಕಣ್ಣು ಮುಚ್ಚಾಲೆ ಅನ್ನುವಂಥದ್ದನ್ನ ನಮ್ಮ ಗುರುಗಳು ತೋರಿಸಿದ್ದು ತಮಗೆ ನಾನು ಹೇಳಿದ ಸಿದ್ಧಾಂತಗಳಿಗೆಲ್ಲ ಒಂದು ಒಳ್ಳೆಯ ಪ್ರಾತ್ಯಕ್ಷಿಕೆ ಆಗಿರ್ಬೋದು ಅಂತ ಭಾವಿಸ್ಕೊಂಡಿದ್ದೀನಿ. ಕಾವ್ಯ ಬರೀ ಅನುಭವವನ್ನ ಬರೆಯುತ್ತೆ, ಪದ್ಯಗಳು ನನಗೇನು ಒಬ್ಬ ಕವಿ ಸುಮ್ಮನೆ ಕೂತ್ಕೊಂಡು ಯಾರೋ ಒಬ್ಬ ಕುಡ್ಕೊಂಡು ಕಲ್ಪಿಸ್ಕೊಂಡು ಬರೆಯಕ್ ಸಾಧ್ಯ ಅಂತ ನಾನು ಅನ್ಕೊಂಡಿಲ್ಲ. ಕೊನೆಯ ಪದ್ಯ ಅದು ತಿರುಗಿ ಈ ನೆನಪನ್ನ ಕುರಿತು ಹೇಳುವಂಥದ್ದು. ಆ ನಂಜಿಯ ನೆನಪಿನಲ್ಲಿ ಬರೆದದ್ದು. ಸಂತೋಷಪಟ್ಟು ನೆಪ್ಪಾಯ್ತಾ ನಂಜಿ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಇವನು ಬೇವಾರಿಸಿ ಇವನ ಹತ್ರ ಕೇಳೋರಿಲ್ಲ, ಆದ್ರೂ ನಂಜಿ ನೆನಪು ಬಿಡೋದಿಲ್ಲ. ಅವಾಗ ಹೆಂಗ್ ಬರೀತಾರೆ ಅಂತ ನೋಡಿ. ನೀನ್ ನನ್ನ ನಟ್ಟಿಗೆ ಬೆಳ್ಕಂಗಿದ್ದೆ ನಂಜು, ಮಾಗಿಲ್ ಹುಲ್ ಮೇಲೆ ಮಲಗಿದ್ದಂಗೆ ಮಂಜು. ಮಾಗಿ ಕಾಲದಲ್ಲಿ ಚಳಿಗಾಲದಲ್ಲಿ ಹುಲ್ಲಿನ ಮೇಲೆ ಮಂಜು ಮಲಗಿತ್ತಲ್ಲ, ಮಂಜು ಹೊಳಿತಾ ಇತ್ತು, ಹುಲ್ಲು ಆಕರ್ಷಕವಾಗಿತ್ತು. ಒಂದು ಜನಪದ ಗೀತೆ ತುಂಬಾ ಚೆನ್ನಾಗಿ ಹೇಳುತ್ತೆ ಆ ಬೆಳಗಿನ ಮಂಜನ್ನ. ಹೇಗೆ ಹೇಳುತ್ತಪ್ಪ ಅಂತಂದ್ರೆ, ಬೆಳಗಿನ ಮಗುವಿನ ರಸ ಜೊಲ್ಲು ಅಂತ ಹೇಳುತ್ತೆ. ಬೆಳಗು ಅನ್ನೋದು ಒಂದು ಮಗು ಅಂತ ಇಟ್ಕೊಳ್ಳಿ, ಆ ಜೊಲ್ಲು ಸುರಿಸಿದ್ರೆ ಅದಕ್ಕೆ ಮಗು ಏನು ತಿಂದಿರಲ್ವಲ್ಲ, ಆ ಜೊಲ್ಲು ಶುದ್ಧವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಲ್ಲ ಇರುತ್ತೆ. ಅದರಿಂದ ಆ ಮಗುವಿನ ಜೊಲ್ಲು ಅಂತ ಹೇಳ್ತಾರೆ. ಹಾಗೆ ನೀನ್ ನನ್ನ ನಟ್ಟಿಗೆ ಬೆಳಕಂಗಿದ್ದೆ ನಂಜು, ಮಾಗಿಲ್ ಹುಲ್ ಮೇಲೆ ಮಲಗಿದ್ದಂಗೆ ಮಂಜು. ಹಿಂದೆಲ್ಲ ಕವಿಗಳು ಭವ್ಯವಾದದ್ದನ್ನ ನೀನು ನನ್ನ ಕಿರೀಟದ ರತ್ನಮಣಿ ಇಂತೆಲ್ಲ ಹೊಗಳ್ತಿದ್ರಲ್ಲ, ಇದಿಲ್ಲ. ಮಂಜು, ಬೆಳಗಿನ ಮಂಜು ಹೋಲಿಸ್ತಾರೆ. ಮಾಗಿಲ್ ಹುಲ್ ಮೇಲೆ ಮಲಗಿದ್ದಂಗೆ ಮಂಜು, ಮಾಗಿ ಕುಗ್ತು ಬೇಸ್ಗೆ ನುಗ್ತು. ನೋಡಿ ಅವ್ರು ಪದಗಳು ಬಳಸೋದು ನೋಡಿ. ಕುಗ್ತಂತೆ ಮ್ಯಾಗಿ, ಬೇಸ್ಗೆ ನುಗ್ತಂತೆ, ಇದ್ಕಿದ್ದಂಗೆ ಮಾಯವಾಗೋಯ್ತು ಮಂಜು. ಆ ಮಂಜು ಇದ್ದಕ್ಕಿದ್ದ ಹಾಗೆ ಮಾಯವಾಗೋಯ್ತು. ಅಂದ್ರೆ ನನ್ ಕೈಲೂ ಮೀರಿದ್ದದು. ಮಂಜು ತಂದು ಹಾಕಿದ್ದು ಪ್ರಕೃತಿಯೇನೆ, ಅದನ್ನ ಮಾಯವಾಗಿಸಿದ್ದು ಪ್ರಕೃತಿನೇ. ಆ ಪ್ರಕೃತಿ ಕೊನೆಗೆ ಉಳಿಯೋದು ನಮ್ಗೆ ಅದ್ರ ಭಾವ ಮಾತ್ರ, ನೆನಪು ಮಾತ್ರನೇ. ಹಾಗಾಗಿ ಇಲ್ಲಿ ಮಾಗಿ ಹುಲ್ ಮೇಲೆ ಮಲಗಿದ್ದಂಗೆ, ಮಾಗಿ ಕುಗ್ತು ಬೇಸಿಗೆ ಇದಕ್ಕಿದ್ದಂತೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಗಲೋಯ್ತು ಮಂಜು. ಹೇಗೆ ಕೂಡ್ಸಿದ್ಯಾರು, ಅಗಲ್ಸಿದ್ಯಾರು? ಏನ್ ಜೀವನ ಇದು? ಯಾರೋ ಬಂದ್ ಕೂಡಿಸ್ತಾರೆ, ಯಾರೋ ಬಂದ್ ಅಗಲಿಸ್ತಾರೆ. ಇದೇನ್ ಜೀವನ? ಶ್ರೀರಂಗಪಟ್ಟಣದ ತಾವ ಕಾವೇರಿ ಒಡೆದಿ ಎಳ್ಡೋಳಾಗಿ ಪಟ್ಟಣದ ಸುತ್ತ ನಡೆದಿ, ಕಾವೇರಿ ಎರಡು ಭಾಗ ಆಗಿ ಎಲ್ಲ ನಡೆದು ಸಂಗಮದಲ್ಲಿ ಸೇರ್ಕೊಂಡ್ ಮಳ್ಳಿ ಮತ್ತೆ ಸಂಗಮದಲ್ಲಿ ಸೇರ್ಕೊಳ್ತು. ಮುಂದಕ್ಕೆ ಓದ್ದು ನಮಗೆ ಜ್ಞಾನದ ಪಂಜು. ಆ ಮುಂದಕ್ಕೆ ಹೋಯ್ತಲ್ಲ, ಅದು ನಮಗೆ ಜ್ಞಾನದ ಪಂಜು ಅಂತ ಜೆ ಶಿವರುದ್ರಪ್ಪನವರು ಬರೆದಿದ್ದಾರೆ. ಏನದು? ಒಂದು ಎರಡಾದರೂ ಎರಡು ಒಂದೇ ಎಂಬ ತತ್ವವನ್ನು ತೋರಿದವಳೆ ಅಂತ ಬರೆದಿದ್ದಾರೆ. ಅವ್ರು ಇನ್ನು ಘನತೆಯಲ್ಲಿ ಬರೆದಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇದು ಬರೆದಿದ್ದು ನಮ್ಮ ರಾಜರತ್ನಮ್ಮ ಅವ್ರ ಪದ್ಯ ಅಲ್ಲ. ಮುಂಚೆ ಅದೆಲ್ಲ ಇರ್ಲಿ, ಎಲ್ರಿಗೂ ಕಂಡಿದೆ ನೋಡಿ. ಒಂದು ಎರಡಾದದ್ದು, ಒಂದಾಗಿದ್ದ ಜೀವ ಎರಡಾಗಿ ಎರಡೂ ಒಂದೇ ಅಂತ ಅನ್ನುವಂತಹದ್ದು ಸಂಸಾರ. ಆದ್ರೆ ಎರಡಾಗಿದ್ದು ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಒಂದಾಗುತ್ತೆ. ನಾನು ಪ್ರತ್ಯೇಕ, ನಾನು ಜೀವಂತ ವ್ಯಕ್ತಿ, ಪ್ರಕೃತಿ ಎಲ್ಲ ನಿಶ್ಚೇಷ್ಟಿತ ಅಂತ ಎರಡು ಅಂತ ನೋಡ್ತಾ ಇರ್ತೀನಿ ಬದುಕಿರೋವರೆಗೂ. ನಾನು ಹುಟ್ಟಿದ್ದು ನಿಶ್ಚೇಷ್ಟಿತವಾದ ಪ್ರಕೃತಿಯ ಮೂಲಕವೇ, ಮತ್ತೆ ನಾನು ಸೇರೋದು ನಿಶ್ಚೇಷ್ಟಿತವಾದ ಪ್ರಕೃತಿಯೇ. ಅದರಿಂದ ಒಂದು ಎರಡಾಗೋದು, ಎರಡು ಒಂದಾಗೋದು ಇದೆಯಲ್ಲ, ನಿರ್ಜೀವ ಜೀವವಾಗೋದು, ಜೀವ ನಿರ್ಜೀವವಾಗೋದನ್ನು ಕೂಡ ಹೇಳುತ್ತೆ ಅನ್ನುವಂಥದ್ದನ್ನ ಮರೆಯೋ ಹಾಗಿಲ್ಲ. ಅದರಿಂದ ಮುಂದೆ ನಾವು ಸೇರ್ತೀವಿ ಮಂಜು. ವ್ಯಥೆಯೂ ಜಾಸ್ತಿ ಆಗ್ಬಿಟ್ರೆ ಕೊನೆಗೆ ಭರವಸೆ ಆಗ್ಬಿಡುತ್ತೆ ಅನ್ನೋದಕ್ಕೆ ಈ ಪದ್ಯ ನಾನು ಓದಿ ಹೇಳ್ತಾ ಇರುವಂತದ್ದು. ವ್ಯಥೆಯ ನೆನಪು ನೋಯಿಸ್ತಾ ಇತ್ತು, ತಿವಿತಾ ಇತ್ತಲ್ಲ ರತ್ನನ್ಗೆ. ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ, ಹೋಗ್ಲಿ ಬಿಡು, ಮುಂದೇನಾದ್ರೂ ನಾವು ಒಂದೇ ಆಗಿ ಇರೋದೆ ಅಂತ ಹೇಳ್ತಾರೆ. ಹಗಲೋಡ್ದಂಗೆ ಹೋಗ್ತಾ ರಾತ್ರಿ ಬರ್ತಂತೆ ಅಂಜಿ. ಹಗಲು ಓಡಿಸ್ಕೊಂಡು ಹೋಗುತ್ತಂತೆ, ಅವಾಗ ರಾತ್ರಿ ಬರುತ್ತಂತೆ. ರಾತ್ರಿ ಮುಗಿದೋದ್ರೆ ಹಗಲೇ ಅಲ್ವಾ ನಂಜಿ? ಆ ಹಗಲು ಓಡೋಗ್ತದೆ. ಹಗಲು ಹೆದರ್ಕೊಂಡು ಓಡೋದಾಗ ರಾತ್ರಿ ಬರುತ್ತೆ. ಆದ್ರೆ ರಾತ್ರಿ ಮುಗಿದೋದ್ರೆ
ಮತ್ತೆ ಹಗಲೇ ಅಲ್ವಾ ನಂಜಿ. ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋದು ಹೇಳಿದ್ನಲ್ಲ ಹಾಗೆ, ರಾತ್ರಿ ಬಿತ್ತು ಹಗಲೇ ಬತ್ತು, ರಾತ್ರಿ ಎಲ್ಲ ಮುಗಿದು ಹಗಲ ಹೇಗೆ ರಾತ್ರಿ ನೋಡಿಸ್ಕೊಂಡ್ ರಾತ್ರಿ ಹೇಗೆ ರಾತ್ರಿ ಹಗಲನ್ನು ನೋಡಿಸ್ಕೊಂಡ್ ಬರುತ್ತೆ, ಅವ್ ಹಗಲು ಬಂದೇ ಬರುತ್ತೆ. ಹೋಗೋದ್ ಮರಳಿ ಬರೋದಕ್ಕೆ ಅಲ್ವಾ ನಂಜಿ, ಹೋಗೋದು ಮತ್ತೆ ಬರೋದಕ್ಕೆ ಅಲ್ವಾ. ಆ ನಂಬಿಕೆ ನನ್ನ ಜೀವ ಉಳಿಸೋ ಗಂಜಿ, ಆ ನಂಬಿಕೆಯೇ ನನ್ನ ಜೀವವನ್ನ ಉಳಿಸುವ ಗಂಜಿ ಅಂತ ನಂಜಿಯನ್ನು ಅಂದ್ರೆ ಭರವಸೆಯೇ ಕೊನೆಗೆ, ದುಃಖದಲ್ಲೂ ಭರವಸೆಯೇ ನಮ್ಮನ್ನ ಕಾಪಾಡಬೇಕು ಅನ್ನುವಂತ ಸಂಗತಿ. ಈ ಅಂಶ ನೀವು ಗಮನಿಸಿ. ಮನೋವಿಜ್ಞಾನಿಗಳು ಭಾರತೀಯ ಚಿಂತನೆಯನ್ನ ಸೈಕ್ಲಿಕ್ ಅಂತ ಕರೀತಾರೆ, ಪಾಶ್ಚಿಮಾತ್ಯ ಚಿಂತನೆಯನ್ನ ಲೀನಿಯರ್ ಅಂತ ಹೇಳ್ತಾರೆ. ಇದನ್ನ ಒಬ್ರು ಸರೋದ್ವಾದಕ ಹೆಸರು ಮರ್ಸೋದು ನೋಡಿ, ಹೆಸರುಗಳು ಮರ್ತು ಹೋಗ್ಬಿಡುತ್ತೆ. ಅವರು ಅದನ್ನ ಉದ್ಧರಿಸಿ ಹೇಳಿದ್ರು, ಭಾರತೀಯ ಚಿಂತನೆ ಯಾವಾಗ್ಲೂ ಹಗಲು ರಾತ್ರಿ ಹುಟ್ಟು ಸಾವು ಎಲ್ಲವನ್ನು ಸೈಕ್ಲಿಕ್ ಆಗಿ ಮಾಡುತ್ತೆ ಅಂತ. ಇಲ್ಲಿ ಕೂಡ ವಿಷಾದವನ್ನ ಸೈಕ್ಲಿಕ್ ಆಗಿ ಮಾಡಿ, ವಿಷಾದದ ಕೊನೆ ಮತ್ತೆ ಭರವಸೆಯ ಕೊನೆ ಮತ್ತೆ ವಿಷಾದವೇ ಅನ್ನುವಂಥದ್ದನ್ನ ಆ ದಾರ್ಶನಿಕ ದೃಷ್ಟಿಯನ್ನು ಕೂಡ ರಾಜರತ್ನಂ ಅವರು ತಮ್ಮದೇ ಧಾಟಿಯಲ್ಲಿ ಬರೆದಿದ್ದಾರೆ. ಇಲ್ಲಿ ಕೊಡುವ ಉಪಮೆಗಳು, ಅವರು ಗಮನಿಸುವ ಅವರ ಲಕ್ಷ್ಯ ದೈನಂದಿನ ಸರಳ ಅನುಭವಗಳಾದರೂ ಕೂಡ ಅದು ಗಹನ ತತ್ವವಾಗಿ ಬಳಕೆಯಾಗಿದೆ ಅನ್ನುವಂಥ ಒಂದು ಆಶ್ಚರ್ಯ. ನೆನಪನ್ನ ಎಷ್ಟು ಮಗ್ಲಲ್ಲಿ ಬಳಸ್ಕೊಂಡಿದ್ದಾರೆ ಅವರು. ಒಂದ್ಸರಿ ಸಂತೋಷ ಕೊಡುತ್ತೆ, ಒಂದ್ಸರಿ ದುಃಖ ಕೊಡುತ್ತೆ, ಮರೆಯಕ್ ಬಿಡೋದಿಲ್ಲ. ವಸ್ತು ಹೋದ್ರೂ ಅದು ನೆರಳು ಹೋಗುತ್ತೆ, ವಸ್ತು ಹೋಗೋದಿಲ್ಲ, ವಸ್ತು ನೆನಪು ಹೋಗೋದಿಲ್ಲ. ನಂಜಿ ಹೋದ್ರು ನೆನಪು ಉಳಿಯುತ್ತೆ, ಇಂಥದ್ದೆಲ್ಲ ಹೇಳಿರೋದ್ರಿಂದ ಇಲ್ಲಿ ವಿಜ್ಞಾನವನ್ನು ವಿಜ್ಞಾನವಾಗಿ ಪ್ರಸ್ತಾಪಿಸಿಲ್ಲ, ಆದ್ರೆ ವಿಜ್ಞಾನವನ್ನು ನೆನಪಿಸುವ ಹಾಗೆ ಪದ್ಯ ಬರೆದಿರುವಂತಹ ನಮ್ಮ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನಮನಗಳನ್ನ ಸಲ್ಲಿಸ್ತೀನಿ. ಇನ್ನು ಪ್ರಶ್ನೆಗಳಿತ್ತಲ್ಲ, ನಾಳೆ ನೀವು ಯಾರು ಅಲ್ಲಿ ಓದೋರು ಪ್ರತಿಕ್ರಿಯಿಸೋರು ತುಂಬಾ ಕಡಿಮೆ ಆದ್ರಿಂದ ಈಗಲೇ ಹೇಳ್ಬಿಡ್ತೇನೆ. ಒಂದು, ನಮ್ಮ ಆತ್ಮೀಯ ಶರಿಗರ್ ಅವರು ಕೇಳಿದಂತಹ ಪ್ರಶ್ನೆ, ನೆನಪು ಮಾಪನ ಮಾಡಲು ಸಾಧ್ಯವೇ ಅಂತ ಅನ್ನುವಂಥದ್ದು. ಅಂದ್ರೆ ಈ ಕ್ಯಾನ್ ವಿ ಮೆಷರ್ ಇಟ್ ಅಂತ. ನೆನಪನ್ನ ಮಾಪನ ಮಾಡುವ ಪ್ರಯತ್ನ ಆಗಿದೆ ಅನ್ನುವಂಥದ್ದು ನಾನು ನನ್ನ ಉಪನ್ಯಾಸದಲ್ಲಿ ಕೂಡ ಪರೋಕ್ಷವಾಗಿ ಹೇಳಿದ್ದೆ. ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ. ಹಾಗೆ ನೆನಪಿದೆ ನಿಜ, ಎಷ್ಟು ಹೊತ್ತಿರುತ್ತೆ ಅಂತ ಕಾಲದ ಜೊತೆಯಲ್ಲಿ ಹೋಲಿಸಿ ನೆನಪು ಮಾಡುವಂಥದ್ದು ಒಂದು ರೀತಿಯ ಮಾಪನ. ಎರಡನೇ ರೀತಿಯ ಮಾಪನ, ಒಂದೇ ಪಾಠನ ಒಂದ್ ತರಗತಿಯಲ್ಲಿ ಎಲ್ಲಾ ಹುಡುಗರು ಕೇಳಿದ್ರೆ ಕೆಲವರಿಗೆ ಹೆಚ್ಚು ನೆನಪಿರುತ್ತೆ, ಕೆಲವರಿಗೆ ಕಡಿಮೆ ನೆನಪಿರುತ್ತೆ. ಅಂದ್ರೆ ಕಾಲದೊಂದಿಗೆ ಆಗುವ ಬದಲಾವಣೆ ಅಲ್ಲದೆ ಕ್ವಾಂಟಿಟೇಟಿವ್ ಆಗಿ ಹೆಚ್ಚು ನೆನಪಿರುತ್ತೆ, ಕಡಿಮೆ ನೆನಪಿರುತ್ತೆ ಅನ್ನುವಂಥದ್ದು ಇನ್ನೊಂದು ರೀತಿಯ ಮಾಪನ. ವ್ಯಕ್ತಿಗಳಿಗೆ ಹೋಲಿಸಿ, ಕಾಲದೊಂದಿಗೆ ಹೋಲಿಸಿ ನೋಡೋದು ಬೇರೆ, ವ್ಯಕ್ತಿಯಿಂದ ಹೋಲಿಸಿ ನೋಡುವಂಥದ್ದು. ಆ ವ್ಯಕ್ತಿಗೆ ಹೋಲಿಸಿ ನೋಡಿದಾಗ ನೆನಪಿನ ಸಾಮರ್ಥ್ಯ ಒಬ್ಬೊಬ್ರಿಗೂ ಒಂದೊಂದು ವಿಶಿಷ್ಟವಾಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುವಂತ ಸಂಗತಿ. ಅನೇಕರು ನನ್ ಕೇಳ್ತಾರೆ, ನಿಮ್ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅಂತಾರೆ, ಆದ್ರೆ ದೈನಂದಿನ ಸಂಗತಿಗಳು ನನ್ ನೆನಪಿರೋದೇ ಇಲ್ಲ. ಆ ದೃಷ್ಟಿಯಿಂದ ಈ ನೆನಪು ಅನ್ನೋದು ಇದೆಯಲ್ಲ, ಅದು ನೆನಪಾಗಿ ಅಳತೆ ಮಾಡಕ್ಕಾಗಲ್ಲ. ಯಾವ ನೆನಪು, ಯಾರಿಗೆ ನೆನಪು ಅನ್ನೋದು ಸಬ್ಜೆಕ್ಟಿವ್ ಹೌದು, ಆಬ್ಜೆಕ್ಟಿವ್ ಹೌದು. ಆದ್ರಿಂದ ನನಗೆ ಯಾವುದೋ ಹಿಂದೆ ಓದಿದ ಕಾವ್ಯ ನೆನಪಿರುತ್ತೆ, ಈಗ ಉಪ್ಪು ಹಾಕಿದೀನೋ ಇಲ್ವೋ ಅಂತ ಮರ್ತು ಹೋಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿ ನಮ್ಮ ಮನಸ್ಸು ಎಷ್ಟು ಸಂಗ್ರಹಿಸಿಡುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಎಷ್ಟು ಸಂಗ್ರಹಿಸಿಡುತ್ತೆ ಅನ್ನುವಂಥದ್ದು ಒಂದು ನಿಜವಾದಂತಹ ಒಂದು ಸವಾಲು. ಈಗ ವೃದ್ಧಾಪ್ಯ ಬರ್ತಾ ಇದ್ದಾಗೆಲ್ಲ ನಂಗೆ ಮರವು ಬಂದಿದೆ ಅಂತ ನಾವೆಲ್ಲರೂ ಹೇಳ್ತೀವಲ್ಲ, ಆದ್ರೆ ವಾಸ್ತವವಾಗಿ ಆಗೋದೇನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಮೆಮೊರಿ ಒತ್ತಡಕ್ಕೆ ಸಿಕ್ಕಾಕೊಂಡು ಶಾರ್ಟ್ ಟರ್ಮ್ ಮೆಮೊರಿ ಅಳಿಸೋಗ್ಬಿಡುತ್ತೆ. ಅದು ಒಂದು ತುಂಬಾ ವಿಚಿತ್ರವಾದಂತಹ ಸಂಗತಿ. ಅದಕ್ಕೆ ನಮ್ಗೆ ಯಾಕೆ ಹಾಗೆ ಹೋಗುತ್ತೆ ಅಂತಂದ್ರೆ, ಆ ತಲೆಯಲ್ಲಿ ಆಗ್ಲೇ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ, ಒಂದ್ ಕೆಲಸ ಮಾಡಿರ್ತೀವಿ, ಮಾಡಿದೀನಿ ಅಂತ ನಾನು ದಾಖಲೆ ಹಾಕೊಂಡಿರ್ತಾನೆ, ಮತ್ತೆ ಕರೆದ್ರೆ ವಾಪಸ್ ಬರೋದು ನೆನಪು. ಮಾಡಿದೀನಿ ಅನ್ನೋ ದಾಖಲೆ ಆಗೋದಿಲ್ಲ. ಅದರಿಂದ ಅದು ಮರವಲ್ಲ, ಮಾಡಿದ ಕೆಲಸ ನಾವು ಮುಂದಿನ ಕೆಲಸದ ಕಡೆ ಧಾವಂತ ಹತ್ಕೊಂಡ್ಬಿಟ್ಟು ಅದು ಮರ್ತೋಗುತ್ತೆ. ಅದಕ್ಕೋಸ್ಕರನೇ ಮಲ್ಟಿಪಲ್ ಟಾಸ್ಕಿಂಗ್ ಮಾಡಬೇಡಿ ವಯಸ್ಸಾದ್ಮೇಲೆ. ಆಮೇಲೆ ಫಾಸ್ಟ್ ಆಗಿ ಮಾಡಬೇಡಿ, ನಿಧಾನಕ್ಕೆ ಮಾಡಿ. ನಾ ಮಾಡಿದೀನಿ ಅಂತ ಅನ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಬೇಕಾದ್ರೆ ಜಾರ್ ಬೀಳ್ದೆ ಇರ್ಬೇಕಾದ್ರೆ ಹೆಜ್ಜೆ ಇಟ್ಬಿಟ್ಟು ನಾನು ಈ ಕಾಲ್ ಜಾರಲ್ಲ ಅನ್ನೋದು ಖಚಿತಪಡಿಸ್ಕೊಂಡು ಇನ್ನೊಂದು ಕಾಲಿಡೋ ಹಾಗೆ ನೆನಪನ್ನ ನಾವು ಕೆಲಸ ಮಾಡುವಾಗ ಮಾಡಿದ ಕೆಲಸವನ್ನ ಮಾಡಿದೀನಿ ದಾಖಲಿಸ್ಕೊಂಡು ಮುಂದಿನ ಕೆಲಸ ಮಾಡಿದ್ರೆ ಈ ಶಾರ್ಟ್ ಟರ್ಮ್ ಮೆಮೊರಿಯ ಸಮಸ್ಯೆ ತುಂಬಾ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ನನಗೂ ಬಂದಿಲ್ಲ, ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದ್ರೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಅಂತ
ನಾನು ಇಲ್ಲಿ ಹೇಳಕ್ ಬರುತ್ತೆ. ಅದೆಲ್ಲ ಮಾಪನ ಮಾಡ್ಬೇಕಾಗುತ್ತೆ. ಮರ್ತೋಗುತ್ತೆ ಅಂದ್ರೆ ಯಾವ್ದು ಮರ್ತೋಗುತ್ತೆ ಏನು ಅಂತ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ನೆನಪಿಗೂ ಮಿದುಳಿಗೂ ಏನಾದ್ರೂ ಸಂಬಂಧವೇ ಇದೆಯೇ ಅನ್ನುವಂಥದ್ದನ್ನ ಪ್ರಯೋಗ ಮಾಡಬೇಕು ಅಂತ ವಿಜ್ಞಾನಿಗಳು ಮಾಡಿದ್ದಾರೆ. ಐನ್ಸ್ಟೀನ್ ಅವರ ಮಿದುಳನ್ನ ಮಾಪನ ಅದು ಪರೀಕ್ಷೆ ಮಾಡಿದ್ದಾರೆ. ಅದನ್ನ ಪ್ರತ್ಯೇಕಿಸಿ ಅವ್ರ ದೇಹದಿಂದ ಅದನ್ನ ಅನೇಕ ಸಾರಿ ಪ್ರಯೋಗ ಮಾಡಿ ನೋಡಿದಾಗ ಅವರ ಮಿದುಳಲ್ಲಿ ಮಡಿಪುಗಳು ಫೋಲ್ಡ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಗೊತ್ತಾಗಿದೆ. ಆದ್ರೂ ಅದು ಖಚಿತವಾದ ತೀರ್ಮಾನಕ್ಕೆ ಬರಕ್ಕಾಗಲ್ಲ. ಫೋಲ್ಡ್ಸ್ ನೆನಪಿನಿಂದ ಬಂತು, ಅವ್ರ ಕಷ್ಟ ಸುಖದಿಂದ ಬಂತು ಹೇಗೆ ಹೇಳಕ್ಕಾಗತ್ತೆ? ಇನ್ನು ತೌಲನಿಕವಾದ ಅಧ್ಯಯನ, ಆಳವಾದ ಅಧ್ಯಯನ ಮಾಡ್ಬೇಕಾಗತ್ತೆ. ಮಾಡೋದು ಕಷ್ಟ. ಯಾಕೆಂದ್ರೆ ಯಾರ ದೇಹದ ಮೆದುಳು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ. ಐನ್ಸ್ಟೀನ್ ಸಿಗ್ಬೇಕಾದ್ರೆ ತುಂಬಾನೇ ತೊಂದರೆ ಆಯ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದು. ಮುಂದಿನ ಪ್ರಶ್ನೆ, ನೆನಪಿಗೂನು ಸರ್ ಒಂದ್ಸಲ ಮಾತು ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಮೋಹನ್, ಮಂಡ್ಯದಿಂದ. ನಮ್ಮ ತಂದೆ ಸಮಾನರಾಗಿ ನಾನು ಅಪಾಯಿಂಟ್ ಆದಾಗಿಂದ ತಮ್ಮನ್ನ ನೋಡ್ತಾ ಇದ್ದೀನಿ. ತಮ್ಮ ಈ ಒಂದು ಇದರಲ್ಲಿ ಕಾನ್ಫರೆನ್ಸ್ ಅಲ್ಲಿ ನಾನು ಜಾಯ್ನ್ ಆಗಿದ್ದೆ ಮಂಡ್ಯದಿಂದ. ಇದನ್ನ ಆರಂಜನೆ ಮಾಡಿರುವಂತಹ ನಾರಾಯಣ್ ಬಾಬಾ ಸಾಗರ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ನಮಗೆ ಮುಂದಿನ ಒಂದು ಸೆಷನ್ ಅಲ್ಲಿ ತಮ್ಮ ಜೀವನ ಶೈಲಿ, ತಮ್ಮ ಜೀವನ ಶೈಲಿ ಯಾವ ರೀತಿ ಇದೆ, ಹೇಗಿದೆ, ಬೆಳಗ್ಗೆಯಿಂದ ಏನ್ ಮಾಡ್ತೀರಾ, ಹೇಗೆ ತಮ್ಮ ಆಹಾರ, ಉಪಹಾರ, ಧ್ಯಾನ, ವ್ಯಾಯಾಮ, ಇವೆಲ್ಲದರ ಬಗ್ಗೆ. ಯಾಕೆಂದ್ರೆ ನಾನು 74 ಬಾರನ್ನ ನಿಮ್ಮ ಎಲ್ಲಾ ಮಾತುಗಳನ್ನ ಕೇಳಿದಾಗ ನಮಗೆ ಏನ್ ಅನಿಸ್ತು ಅಂತಂದ್ರೆ, ನೀವು ರಾಜರತ್ನಮ್ಮನ್ನ ನೋಡಿದೀರಾ. ನಾವು ರತ್ನ ಪದಗಳು ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಒಂದಷ್ಟು ಬರ್ತವೆ. ಆಮೇಲಿಂದ ಮೈಸೂರನ ಸ್ವಾಮಿ ಅಂತಂದ್ರೆ ಅವರ ಸಾಂಗ್ಗಳು ಬರ್ತವೆ. ರಾಜವನ ಸ್ವಾಮಿ ಅಂತಂದ್ರೆ 5 ಸಾಂಗ್ಗಳು ಬರ್ತವೆ. ನಾವು ಆ ಹಾಡುಗಳನ್ನ ಕೇಳ್ತಾ ಇದ್ದೇವೆ, ಕೇಳಿ ಅದನ್ನ ಅರ್ಥ ಮಾಡ್ಕೊಂತಾ ಇದ್ದೇವೆ ಇನ್ನೂ ಸಹ ಜೀವನದಲ್ಲಿ. ಈಗಾಗ್ಲೇನೆ ನನಗೂ ಒಂದು 50 ಆಯ್ತಾ ಬಂತು. 25 ವರ್ಷ ಸರ್ವಿಸ್ ಆಯ್ತು, 50 ಆಗ್ತಾ ಬಂತು. ಈಗ ಮುಂದಿನ ಜೀವನಗಳನ್ನ ನಾವು ನೋಡ್ಬೇಕಾದಾಗ ನಮ್ಗೂನು ಆಗ್ಲೇ BP, ಶುಗರು ಎಲ್ಲ ಬರ್ತಾ ಇದೆ. ಆಗ್ಲೇನೆ ತಮ್ಮ ಜೀವನವನ್ನ ನೋಡಿದಾಗ, ನೀವಿನ್ನೂ ಸಹ ನವ ಯುವಕರಂತೆ ಲವಲವಿಕೆಯಿಂದ ಇರೋದನ್ನ ನೋಡಿದಾಗ, ನಿಮ್ಮ ಜೀವನ ಶೈಲಿಯ ಬಗ್ಗೆ, ಆಹಾರ ಕ್ರಮ, ನಿಮ್ಮ ಒಂದು ಧ್ಯಾನ, ನಿಮ್ಮ ಒಂದು ಜೀವನ ಶೈಲಿ ಏನಿದೆ ಅದ್ರ ಬಗ್ಗೆ ಒಂದು ಸೆಷನ್ ಅನ್ನ ನಮ್ಗೆ ಕೊಟ್ರೆ, ಯಾಕೆ ಅಂತಂದ್ರೆ ನಾಳೆ ನಾವು ಸಹ ಸಿಂಗಲ್ ಆಗಿರ್ತೇವೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅಂದ್ಬಿಟ್ಟು ಅವ್ರನ್ನ IIT-ಗೆ ಒಳ್ಳೊಳ್ಳೆ ಕಡೆ ಕಳಿಸ್ಬಿಟ್ಟು ಅವರೆಲ್ಲ ಹೊರಗಡೆ ಹೋಗಿರ್ತಾರೆ. ನಾವು ಸಹ ಸಿಂಗಲ್ ಆಗಿರ್ತೇವೆ. ಹಾಗಾಗಿ ತಮ್ಮ ಜೀವನ ಶೈಲಿಯ ಬಗ್ಗೆ ಮುಂದಿನ ಒಂದು ಸೆಷನ್ ಅಲ್ಲಿ ನಾರಾಯಣ್ ಅವರು ಇದಾರೆ ಅಂತ ಹೇಳಿ ಅವ್ರಿಗೂ ಸಹ ಅದು ವಿನಂತಿ ಮಾಡ್ಕೊಂತೇನೆ. ನಿಮ್ಮ ಜೀವನ ಶೈಲಿ, ನಿಮ್ಮ ಇಷ್ಟು ಹುರುಪು, ಈ ಒಂದು ಹುರುಪು ನಮಗೂ ಸಹ ದಾರ ಏರ್ಬೇಕು ಅಂತ ಹೇಳಿ ದಯಮಾಡಿ ಕೇಳ್ಕೊಂತಾ ಇದ್ದೇನೆ ಸರ್. ಖಂಡಿತವಾಗಿ ಒಂದು ಸೆಷನ್ಗೋಸ್ಕರ ಥ್ಯಾಂಕ್ ಯು ಸರ್. ಈಗ ಇನ್ನೊಂದೇನಪ್ಪಾ ಅಂತಂದ್ರೆ, ಮುಂದಿನ ಪ್ರಶ್ನೆ IQ ಅಂತ ಮೆಷರ್ ಮಾಡ್ತಾರಲ್ಲ, ಅದು ಕೂಡ ಇಂಟೆಲಿಜೆನ್ಸ್ ಕೋಶೆಂಟ್ ಅನ್ನೋದು ಅದು ಮೆಮೊರಿಯ ಪ್ರಶ್ನೆ ಅಲ್ವೇ ಅಂತನ್ನುವಂಥದ್ದು ನಿಜ. ಅದು ಮೆಮೊರಿಯ ಪ್ರಶ್ನೆ ಒಂದು. ಇಂಟೆಲಿಜೆನ್ಸ್ ಕೋಶೆಂಟ್ ಮೆಷರ್ ಮಾಡೋದು ಕೂಡ ಯಾವುದು ಅಬ್ಸಲ್ಯೂಟ್ ಆಗಿಲ್ಲ, ರಿಲೇಟಿವ್ ಆಗಿದೆ. ಅದು ಕೂಡ ಅದನ್ನ ಪ್ರಶ್ನೆ ಮಾಡೋರು ಇದ್ದಾರೆ. ಯಾಕೆಂದ್ರೆ ಪ್ರಶ್ನೆ ಅರ್ಥ ಆಗದಲ್ಲೇ ಉತ್ತರ ಹೇಳಿಲ್ವೋ, ನೆನಪಿಲ್ದಲೆ ಉತ್ತರ ಹೇಳಿಲ್ವೋ, ನೆನಪು ಸ್ಪಷ್ಟವಾಗದಲ್ಲೇ ಉತ್ತರ ಹೇಳಿಲ್ವೋ, 3 ಕಾರಣಗಳಿಂದ ಆ ಉತ್ತರ ಅನ್ನೋದು ಬರುತ್ತೆ. ಆ 3ರಲ್ಲಿ ಒಂದನ್ನ ಇದನ್ನ ಇಂಟೆಲಿಜೆನ್ಸ್ ಅಂತ ಕರೆಯುವಂಥದ್ದಾದರೆ ಹಾಗೇನು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆಗೆ ನನ್ನ ಅನಿಸಿಕೆ ಕಷ್ಟ ಇದೆ ಇದು ಅಂತ ಅನ್ನುವಂಥದ್ದು. ಮುಂದಕ್ಕೆ ಮೆಮೊರಿ, ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸ್, 3ಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಯನ್ನ ನಮ್ಮ ಶೇರಿಗರ್ ಸರ್ ಕೇಳಿದ್ದಾರೆ. 3ಕ್ಕೂ ಏನ್ ಸಂಬಂಧ ಅಂದ್ರೆ, ಇಂಟೆಲಿಜೆನ್ಸ್ ಅಂದ್ರೆ ನಾವು ಹೊರ ಜಗದ ಮಾಹಿತಿಗೆ ಸಂವೇದನಶೀಲರಾಗಿ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಅದನ್ನ ಒಂದು ವಿನ್ಯಾಸಗೊಳಿಸಿ ಅದನ್ನ ಸಮಯೋಚಿತವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಸಂಗ್ರಹಿಸುವಾಗ, ಅದನ್ನ ನೆನಪಿಟ್ಕೊಂಡು ವಿನ್ಯಾಸಗೊಳಿಸುವಾಗ, ಪೂರ್ಣ ಬಳಕೆ ಮಾಡುವಾಗ ಎಲ್ಲ ಹಂತದಲ್ಲೂ ಕೂಡ ನೆನಪು ತನ್ನ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದನ್ನ
ಕಂಡುಕೊಂಡಿರುವಂಥದ್ದು ಮನೋವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು 3-4 ಪ್ರಬಂಧಗಳಲ್ಲಿ ಓದಿದೆ. ಎರಡನೇದು ಈ ಕ್ರಿಯೇಟಿವಿಟಿ ಅನ್ನೋದು. ಬಹಳ ಜನ ಇಂಟೆಲಿಜೆನ್ಸ್ ಕ್ರಿಯೇಟಿವಿಟಿ ಎರಡು ಒಂದೇ ಅಂತ ಅನ್ಕೊಂಡಿದ್ದಾರೆ. ಅದೆರಡು ಬೇರೆನೆ, ಅಥವಾ ಬೇರೆ ಅಂತಾನೂ ಅಲ್ಲ, ಅದು ಒಂದಕ್ಕೊಂದು ಪೂರಕ. ಇಂಟೆಲಿಜೆನ್ಸ್ ಜಗತ್ತನ್ನು ಅರಿಯೋ ಪ್ರಯತ್ನ ಮಾಡಿದ್ರೆ ಕ್ರಿಯೇಟಿವಿಟಿ ಜಗತ್ತಿನ ಕುರಿತ ಪ್ರಶ್ನೆಯನ್ನ ಎಷ್ಟು ರೀತಿಯಲ್ಲಿ ಪ್ರಶ್ನೆ ಹಾಕಕ್ ಸಾಧ್ಯ, ಹ್ಯಾಕ್ ಪ್ರಶ್ನೆ ಹಾಕಿದ್ರೆ ನಮ್ಗೆ ಉತ್ತರ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಆ ಪ್ರಶ್ನೆಯನ್ನ ಪರಿಹರಿಸುವ ಪ್ರಯತ್ನದಲ್ಲಿ ಕ್ರಿಯೇಟಿವಿಟಿ ಪಾತ್ರ ವಹಿಸುತ್ತೆ. ಆ ಕ್ರಿಯೇಟಿವಿಟಿಗೆ ಮಾಹಿತಿ ಇಂಟೆಲಿಜೆನ್ಸ್ ಇದ್ರೆ ಇನ್ನೂ ಒಳ್ಳೇದು, ಇಲ್ಲದೇ ಇದ್ರು ಕೆಲವು ಸರಿ ತಮ್ಮ ಜಾಣ್ಮೆಯಿಂದ ತಮ್ಮ ಪ್ರತಿಭೆಯಿಂದ ಮಾಡುವಂಥದ್ದು. ಹಾಗಾಗಿ ಈ ಇಂಟೆಲಿಜೆನ್ಸ್ ಮತ್ತು ಕ್ರಿಯೇಟಿವಿಟಿಯ ಸಂಬಂಧ ಇದೆಯಲ್ಲ ತುಂಬಾ ವಿಶೇಷವಾದ್ದು. ಆದ್ರೆ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳಬೇಕು ಅಂತಂದ್ರೆ ಇಂಟೆಲಿಜೆನ್ಸ್ಗೆ ನೆನಪು ಹೆಚ್ಚು ಕೊಡುಗೆ ಕೊಡುತ್ತೆ, ಕ್ರಿಯೇಟಿವಿಟಿಗೆ ಅಷ್ಟೊಂದು ಬೇಕಿಲ್ಲ ಅಂತ ಹೇಳ್ಬೋದೇನೋ. ಆದ್ರೆ ಬೇಕಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಇಂಟೆಲಿಜೆನ್ಸ್ ಇದ್ದಷ್ಟು ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಪರಸ್ಪರ ಅದು ಒಂದು ದೊಡ್ಡ ಟಾಪಿಕ್. ಅದು ಇಂಟೆಲಿಜೆನ್ಸ್ ಮತ್ತೆ ಕ್ರಿಯೇಟಿವಿಟಿ ಎಜುಕೇಶನ್ ನಲ್ಲಿ ಪರಸ್ಪರ ಪೂರಕವಾಗಿಸೋದು ಹೇಗೆ ಅನ್ನುವಂಥದ್ದು ಅತಿ ದೊಡ್ಡ ವಿಷಯ. ಅದು ಅದ್ರ ಬಗ್ಗೆ ನಾನು ಬಹುಶಃ ಮೈಸೂರಲ್ಲಿ ರಿಮ್ಸೆಯಲ್ಲಿ ಮಾತಾಡಿದ್ದು ನಂಗೆ ನೆನಪಿದೆ. ಆಗ ಅಲ್ಲೆಲ್ಲ ಪ್ರಿನ್ಸಿಪಾಲ್ ಬಂದಿದ್ರು, ನವೋದಯ ಕಾಲೇಜ್ ಪ್ರಿನ್ಸಿಪಾಲ್. ಲೆಕ್ಚರ್ 1 ಗಂಟೆ ಆದ್ರೆ ಚರ್ಚೆ 1 ಗಂಟೆ ಆಯ್ತು. 2 ಗಂಟೆ ಆಯ್ತು, 1 ಗಂಟೆ ಉಪನ್ಯಾಸ. ಅವರು ಪರ್ಮಿಷನ್ ಕೇಳ್ಕೊಂಡು ಆ ಉಪನ್ಯಾಸನ ವಿಸ್ತಾರ ಮಾಡಿದ್ರು. ಹಾಗಾಗಿ ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಆದ್ರೆ ಅವೆರಡಕ್ಕೂ ಸಂಬಂಧ ಇದೆ ಅಂತ ಹೇಳ್ಬೋದು. ಇಂಟೆಲಿಜೆನ್ಸ್ಗೆ ಜಾಸ್ತಿ ಸಂಬಂಧ, ಕ್ರಿಯೇಟಿವಿಟಿ ಸ್ವಲ್ಪ ಕಮ್ಮಿ ಸಂಬಂಧ. ಅಂದ್ರೆ ಅದಿಲ್ದಲೇನು ಕ್ರಿಯೇಟಿವಿಟಿ ಬರೋಕ್ ಸಾಧ್ಯ ಅಂತ ಹೇಳ್ಬಹುದು ಅಂತ ಕಾಣುತ್ತೆ. ಆತ್ಮೀಯ ಧನ್ಯವಾದಗಳು. ಹೇಳಿ ಹೇಳಿ. ಅಷ್ಟೇ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ರಿ. ಸ್ವಲ್ಪ ರಸಭಂಗ ಆಯ್ತು, ಯಾಕಂದ್ರೆ ನೀವು ರತ್ನನ ಪದಗಳು ಹೇಳಿ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿ ಈಗ ಈ ಡ್ರೈ ಸಬ್ಜೆಕ್ಟ್ ಗೆ ಬಂದ್ಬಿಟ್ರಿ. ನಮಗೆ ನಮ್ಮ ಪಾಲ್ಗೆ ಡ್ರೈ ಆಗಿರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ವಿಚಿತ್ರವನ್ನ ನಾನು ಹೇಳದೇ ಇದ್ರೆ ನೆನಪಿನ ಉಪನ್ಯಾಸ ಪೂರ್ತಿ ಆಗೋದೇ ಇಲ್ಲ. ವಯಸ್ಸಾದ್ಮೇಲೆ ಡಿಮೆನ್ಷಿಯಾ ಮರವು ಬರುತ್ತಲ್ಲ, ಆ ಮರವು 2 ತರ ಬರುತ್ತೆ ಅಂತ ಮನೋವೈದ್ಯರುಗಳು ಬರೆದಿದ್ದಾರೆ. ಒಬ್ರು ಮರವು ಏನಾಗುತ್ತೆ ಅಂದ್ರೆ ಬಾಲ್ಯದೆಲ್ಲ ಮರಿತಾ ಬರುತ್ತೆ, ಇತ್ತೀಚಿನ ಜ್ಞಾಪಕ ಇರುತ್ತೆ. ಅಂದ್ರೆ ತಾವು ಅನುಭವ ಮೆಮೊರಿಯನ್ನ ಸಂಗ್ರಹ ಮಾಡಿದಾಗಿನಿಂದ ಹೀಗೆ ಅದು ಅಳಿಸ್ಕೊಳ್ತಾ ಬರುತ್ತೆ, ಮುಂದ್ಗಡೆ ನೆನಪಿರುತ್ತೆ. ಇನ್ ಕೆಲವ್ರಿಗೆ ರಿವರ್ಸ್ ಆರ್ಡರ್ ಅಲ್ಲಿ ಹೋಗುತ್ತೆ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ. ಇವತ್ತಿಂದೆಲ್ಲ ಮರ್ತೋಗುತ್ತೆ, ಆದ್ರೆ ಬಾಲ್ಯದ ನೆನಪಿರುತ್ತೆ. ಬಾಲ್ಯದನ್ನೆಲ್ಲ ಹೇಳಿದ್ರೆ ಫಸ್ಟ್ ಕ್ಲಾಸ್ ಕಥೆ ಹೇಳ್ತಾರೆ, ಇವತ್ತಿಂದ ಹೇಳಿದ್ರೆ ಹೇಳೋದಿಲ್ಲ. ಆದ್ರಿಂದ ಇಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಮತ್ತೆ ಲಾಂಗ್ ಟರ್ಮ್ ಮೆಮೊರಿ ಮಧ್ಯೆ ಹೇಗೆ ಟಸೆಲ್ ಅಥವಾ ಹಗ್ಗ ಜಗ್ಗಾಟ ಇದೆಯೋ, ಆದ್ರೆ ಮರವು ಹೀಗಾಗುತ್ತೆ ಅನ್ನುವಂಥದ್ದು ಅಂತ ಓದಿದ್ದೆ. ಆದ್ರೆ ನನಗೊಂದು ಪ್ರಾತ್ಯಕ್ಷಿಕೆ ಅನ್ನೋ ರೀತಿಯಲ್ಲಿ ನಮ್ಮ ಸ್ನೇಹಿತರ ತಂದೆ ಅವ್ರಿಗೆ ಈ ವಿರುದ್ಧ ದಿಕ್ಕಿನ ಮರವು ಬಂದಿದ್ದನ್ನ ಅವ್ರು ಹೇಳಿದ್ರು. ಮೊದ್ಲು ಅವ್ರ 80 ವರ್ಷದವ್ರು ಅಂತ ಇಟ್ಕೊಳ್ಳೋಣ, 70 ವರ್ಷದವ್ರಿಂದ ಹಿಂದಿನ ಮಾತ್ರ ಹೇಳೋರಂತೆ. ಆಮೇಲೆ ಇನ್ ಸ್ವಲ್ಪ ದಿವಸ ಹೋದ್ರೆ 60 ವರ್ಷಕ್ಕೆ ಹಿಂದಿಂದ ಹೇಳಿದ್ರಂತೆ. ಆಮೇಲೆ ಹೋದ್ರೆ 50 ವರ್ಷದ ಹಿಂದಿಂದ ಹೇಳಿದ್ರಂತೆ. ಹೀಗಾಗಿ ಅವ್ರದ್ದು ರಿವರ್ಸ್ ಆರ್ಡರ್ ಅಲ್ಲಿ ಬಂದಿರೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇದೆಯಲ್ಲ, ಅದು ನನಗೆ ಸಿಕ್ತು. ಯಾಕೆಂದ್ರೆ ಫಾರ್ವರ್ಡ್ ಅಲ್ಲಿ ಅಳಿಸ್ತಾ ಹೋಗುವಂಥದ್ದು ಅನೇಕ ಉದಾಹರಣೆಗಳು ನನಗೆ ಗೊತ್ತಿದೆ. ಆದ್ರೆ ರಿವರ್ಸ್ ಆರ್ಡರ್ ಅವ್ರ ತಂದೆ ಒಬ್ಬರದ್ದೇ ಉದಾಹರಣೆ ಗೊತ್ತಿರೋದು. ಹೀಗಾಗಿ ನೆನಪು ಈಗಲೂ ನಿಗೂಢ, ಇಷ್ಟು ಮಾತ್ರ ಹೇಳ್ಬೋದೆ. ನೆನಪು ನಿಗೂಢತೆ ಎಷ್ಟು ಮಟ್ಟಿಗಿದೆ ಅಂದ್ರೆ ಅದನ್ನ ಎಷ್ಟು ಓದಿದ್ರು ಎಷ್ಟು ಮಾಡಿದ್ರು ಇನ್ನೂ ಒಂದಿಷ್ಟು ಓದೋಣ ಅಂತ ಅನ್ನಿಸುವ ಮಟ್ಟಕ್ಕೆ ಇದೆ. ಅದರಿಂದ ಆ ನೆನಪು ಕಾವ್ಯವಾಗುವ ಬಗೆಗೆ ನಮ್ಮ ಗುರುಗಳ 5 ಪದ್ಯಗಳನ್ನ ನಿಮ್ಮ ಮುಂದೆ ಸಾದರಪಡಿಸಿದ್ದನ್ನ ಪ್ರೀತಿಯಾಗಿ ಕೇಳಿದ ನಿಮಗೆ ನಾನು ಮತ್ತೊಮ್ಮೆ ವಂದನೆಗಳನ್ನ ತಿಳಿಸ್ತೀನಿ. ಮುಂದಿನ ವಾರದ ಈ ಸರಿ ವಿಶಿಷ್ಟವಾಗಿ 3 ವಿಷಯಕ್ಕೆ 7 ಮತಗಳು ಬಿದ್ದಿದೆ. ಅಂದ್ರೆ 3 ವಿಷಯಗಳಿಗೆ, ಅಂತರಂಗ, ಬಹಿರಂಗ, ಅಶಾಂತಿ ಮತ್ತೆ ಇನ್ನೊಂದು ಯಾವುದು ಒಂದು 3, ಈ ವ್ಯಭಿಚಾರ ಅನ್ನೋದ್ರ ಬಗ್ಗೆ 2 ಮತಗಳು ಬಿದ್ದಿದೆ. ಆದ್ರಿಂದ 3 7 ಇರೋದ್ರಿಂದ ಇನ್ನುಳಿದವರು ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಅನಿಸಿಕೆಯನ್ನು ಹಾಕಿದ್ರೆ ಆಗ ಯಾವುದರ ಆದ್ಯತೆ ಅಂತ ನಿರ್ಧಾರ ಮಾಡ್ತೀವಿ. ಅವಾಗ್ಲೂ ಈಕ್ವಲ್ ಬಂದ್ರೆ
ಟೈಸ್ ಅದಾದ್ರೆ ಚೀಟಿ ಹಾಕಿ ಯಾವ್ದು ಬೇಕೋ ಅದು ಮಾಡ್ತೀವಿ. 4 ವಿಷಯನೂ ಮಾತಾಡ್ತೀವಿ. ಆದ್ರೆ ಈ ಯಾವ್ದಾದ್ಮೇಲೆ ಯಾವ್ದು ಅನ್ನೋದನ್ನ ನಿರ್ಧಾರ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ, ಇನ್ಯಾರ್ದಾರು ಪ್ರತಿಕ್ರಿಯೆ ಇದ್ರೆ ದಯಮಾಡಿ ತಿಳಿಸ್ಬೇಕು ಅಂತ, ಅಥವಾ ಪ್ರಶ್ನೆ ಇದ್ರೆ ಕೇಳ್ಬೇಕು ಅಂತ ಕೇಳ್ಕೊತೀನಿ. ಈ ಪ್ರಶ್ನೆಗಳು ಪ್ರೊಫೆಸರ್ ಶೇರಿಗಾರ್ ಅವರು ಹಾಕಿದ ಎಲ್ಲ ಪ್ರಶ್ನೆಗಳು ಕೂಡ ನಾನು ಹೇಳ್ಬೇಕಾಗಿತ್ತು, ಕಾಲದ ಮಿತಿಯಲ್ಲಿ ಹೇಳಲಿಲ್ಲ. ಅವರೇ ಹೇಳಿದ ಹಾಗೆ ತುಂಬಾ ಟೆಕ್ನಿಕಲ್ ಆಗಿ ಹೇಳಿ ಡ್ರೈ ಆಗಿರೋದ್ರಿಂದಲೇ ಪದ್ಯನ ಹೇಳಿ ಒಂದು ರಸ ಸೃಷ್ಟಿ ಮಾಡೋಣ ಅಂತ ಹೊರಟಿದ್ದದ್ದು ನಿಜವೇ. ಹಾಗಾಗಿ ಆ ಪ್ರಶ್ನೆ ಕೇಳಿದ ಶೇರಿಗಾರ್ ಅವರಿಗೆ ಧನ್ಯವಾದಗಳು, ಉತ್ತರನ ಆಲಿಸಿದ ನಿಮಗೂ ಧನ್ಯವಾದಗಳು. ಈಗ ಇನ್ನೊಮ್ಮೆ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ತೆ ಸರ್. ದಯವಿಟ್ಟು ತಮ್ಮ ಜೀವನ ಶೈಲಿ, ತಮ್ಮ ಜೀವನದ ಆಹಾರ ಕ್ರಮ, ಬೆಳಗಿಂದ ಸಂಜೆವರೆಗೂ ಹೇಗಿರ್ತೀರಾ, ಲವಲವಿಕೆಯಿಂದ ಇಷ್ಟು ಇರೋದಕ್ಕೆ ನಮ್ಗೆ ಸ್ಫೂರ್ತಿಯಾಗಿ ಒಂದಷ್ಟು ಮಾರ್ಗದರ್ಶನಗಳಾಗಿ ನಿಮ್ಮ ಜೀವನದ ಎಲ್ಲಾ ಶೈಲಿಗಳನ್ನು ಸಹ ನಮ್ಗೆ ದಾರ ಏರ್ಕೊಡ್ಬೇಕು ಅಂತ ಹೇಳಿ ದಯಮಾಡಿ ಕೇಳ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಸೆಷನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಿಮ್ಮ ನಿರೀಕ್ಷೆ ಇರೋದು ಹೇಳಿ ಸರ್. ಇದೇ ರೀತಿಯಾದಂತ ಒಂದು ಸೆಷನ್ ಅಲ್ಲಿ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಇಷ್ಟೊತ್ತಿಗೆ ಇದ್ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಹೇಳಿ ದಯವಿಟ್ಟು ತಮ್ಮ ಎಲ್ಲ ಜೀವನ ಚರಿಯನ್ನ ನಮಗ್ ಸಹ ಆಯುಷಿಗಳಾಗಿ ನಿಮ್ ತರ ಬದುಕುವಂತಹ ಒಂದು ಅವಕಾಶ ನಮಗೂ ಕಲ್ಪಿಕೊಡಿ ಅಂತ ಹೇಳಿ ಥ್ಯಾಂಕ್ ಯು ಸರ್. ಆಸೆ ಏನು ಇಲ್ಲ, ಆದ್ರೆ ಸಂತೃಪ್ತ ಜೀವನ ನಡೆಸಿದ್ರೆ ಇದರಲ್ಲಾಗುತ್ತೆ ಹೇಳ್ತೀನಿ. ಅದನ್ನ ಆ ಸಂತೃಪ್ತಿ ನಮಗೆ ಕಳಿಸ್ಕೊಳ್ಳಿ ಸರ್. ನಿಮ್ಮ ಸಂತೃಪ್ತಿಯನ್ನ ನಮ್ಗೂ ಸಹ ನಾವು ಸಂತೃಪ್ತರಾಗೋ ರೀತಿಯಲ್ಲಿ ನಮ್ಮನ್ನು ಮಾಡಿ ಸರ್, ಸಾಕು. ನಮ್ಮ ಜೀವನ ಪುಣ್ಯವಾಗುತ್ತದೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ನಾವು ಅಳವಡಿಸ್ಕೊಂತೀವಿ. ಥ್ಯಾಂಕ್ ಯು. ನಮ್ಮ ಗುಂಪಿಗೆ ಜಾಯಿನ್ ಆಗಿ ನೀವು ರೆಗ್ಯುಲರ್ ಆಗಿ ಬನ್ನಿ. ಈಗ ಒಂದಾಗ್ಲೇ 4 ನಿರ್ಧಾರ ಆಗೋಗಿರೋದ್ರಿಂದ ಆಮೇಲೆ ಯಾವಾಗಾರು ಒಂದ್ಸರಿ ಅದನ್ನು ಮಾಡಿ. ಮಾರುತೀಶ್ ಅವರು. ಚೆನ್ನಾಗಿತ್ತು ಸರ್ ಉಪನ್ಯಾಸ. ಅದೇ ಶೇರಿಗಾರ್ ಸರ್ ಹೇಳ್ದಾಗೇನೆ ರಸಭಂಗವಂತೂ ಆಗಿದ್ದು ನಿಜ. ಅದು ಆದ್ರೆ ಈ ನೆನಪಿಗೆ ಮತ್ತೆ ಈ ಸೃಜನಶೀಲತೆ ಏನಿದೆ ಅದನ್ನ ಉತ್ತಮಪಡಿಸ್ಕೋಬೇಕು ಅಂದ್ರೆ ಬಾಲ್ಯದಿಂದಲೇ ಯೋಗಾಸನ, ಅದ್ರಲ್ಲೂ ವಿಶೇಷವಾಗಿ ಶೀರ್ಷಾಸನ ಮಾಡೋದ್ರಿಂದಾಗಿ ರಕ್ತ ಸಂಚಾರವಾಗಿ ಅದು ಒಂದು ಹದಕ್ ಬರುತ್ತೆ ಅನ್ನೋಂಥದ್ದು ಒಂದ್ ಮಾತಿದೆ ಸರ್. ಅದು ನಿಜವೇ ಹೇಗೆ ಅಂತ ಸರ್? ಇಲ್ಲ, ಇದು ನಮ್ಮಲ್ಲಿ ಅನೇಕ ಅನಿಸಿಕೆಗಳನ್ನ ತಾಳೆ ನೋಡ್ದಲೇನೆ ಬರುವಂತದ್ದು. ಈಗ ಫೇಸ್ಬುಕ್ ತೆಗೆದು ನೋಡಿ, ಸ್ನಾನ ಮಾಡಿದ್ರೆ ಆಯುಸ್ ಕಮ್ಮಿ ಆಗುತ್ತೆ ಅಂತ ನೀನ್ ಯಾರೋ ಹಾಕಿದ್ದಾರೆ. ಅದಕ್ಕೇನೆ ಏನಾಗುತ್ತೆ ಅಂದ್ರೆ ಈ ಯಾವುದೇ ಹೇಳಿಕೆಯನ್ನ ನಾವು ನಿರಾಕರಿಸೋಕ್ಕೂ ಬರಲ್ಲ, ಸ್ವೀಕರಿಸೋಕ್ಕೂ ಬರಲ್ಲ. ಆದ್ರೆ ತಾಳೆ ನೋಡ್ದಲೆ ಒಪ್ಕೊಳ್ಳೋದು ಅಪಾಯ ಅಂತ ನಾನು ಅನ್ಕೋತೀನಿ. ತಾಳೆ ನೋಡಿದ ಬಗ್ಗೆ, ತಾಳೆ ನೋಡೋದು ಕೂಡ ಕಷ್ಟ, ಅಂಥದ್ರಲ್ಲಿ ತಾಳೆ ನೋಡಿದ ಬಗ್ಗೆ ನಾನು ಯಾವುದು ಅಧ್ಯಯನ ಮಾಡಿಲ್ಲದೆ ಇರೋದ್ರಿಂದ ಇದು ಪ್ರಶ್ನೆ ಸ್ವಾರಸ್ಯವಾಗಿದೆ, ಉತ್ತರ ಗಹನವಾಗಿದೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಧನ್ಯವಾದಗಳು ಸರ್. ಆಮೇಲೆ ಇವತ್ತಿನ ಉಪನ್ಯಾಸದಿಂದ ದಿನಚರಿ ಬಗ್ಗೆ ಏನಂದ್ರೆ ವಿಜ್ಞಾನ ಮತ್ತು ಸಾಹಿತ್ಯ ಮತ್ತು ತತ್ವಶಾಸ್ತ್ರ ಇವನ್ನೆಲ್ಲ ವೈರಿಗಳಾಗಿ ನೋಡ್ಬೇಕಾಗಿಲ್ಲ. ಒಂದು ಇನ್ನೊಂದು ಕಲಿತ್ಕೊಳ್ಳೋದಕ್ಕೆ ಅಡ್ಡಿ ಆಗೋದಿಲ್ಲ ಅನ್ನೋದು ಮಾತ್ರ ಇವತ್ತಿನ ಉಪನ್ಯಾಸದಿಂದ ತಮ್ಗೆ ಅನ್ಸಿದ್ರೆ ನನ್ನ ಮಾತು ಸಾರ್ಥಕ ಅಂತ ಭಾವಿಸ್ಕೊತೀನಿ. ಸರ್, ತಮ್ಮ ದಿನಚರಿ ಬಗ್ಗೆ ಹೇಳಿದ್ರಲ್ಲ, ಮಾಡೋಣ. ಅದನ್ನ ಈ 4 ಮುಗಿದ್ಮೇಲೆ ಮಾಡೋಣ. ಸ್ವಲ್ಪ ಸಂಕೋಚವೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ. ಪ್ರಶಂಸೆ ನಾವು ನಿಮ್ಮನ್ನ ತುಂಬಾ ಇದರಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ನಮಗೂ ಸ್ವಲ್ಪ ಉಪದೇಶಗಳು. ಪ್ರಸಂಗ ಹೇಳಿದ್ರು ಕೂಡ ವಿರೋಧಿಸ್ತಿದ್ಲು ನನ್ನ ತಂಗಿ. ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ನಿನ್ ಬಗ್ಗೆ ಪ್ರಚಾರ ಮಾಡ್ತೀಯ ಅಂತ. ನಮ್ಮ ಅಪ್ಪನೂ ಅದ ಹೇಳ್ತಿದ್ರು, ಪಾಪ್ಯುಲರೈಸ್ ಸೈನ್ಸ್ ಬಟ್ ನಾಟ್ ಪಾಪ್ಯುಲರೈಸ್ ಯುವರ್ ಸೆಲ್ಫ್ ಅಂತ. ಆಗ್ಲಿ, ಆದ್ರೂ ಕೂಡ ನಾನು ನಿಮ್ಮ ಪ್ರೀತಿಯ ಕೋರಿಕೆಗೆ ನಾನು ಒಪ್ಕೊಂಡಿದ್ದೀನಿ, ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಮುಗಿಸ್ಬೋದಪ್ಪ ಗಣೇಶ್? ಮತ್ತೆ ಅದು ಪ್ರತಿಕ್ರಿಯೆ ಇಲ್ಲ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಾಧ್ಯವಾದ್ರೆ ರಾಜ್ಯೋತ್ಸವದ್ದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ. ಈಗ
ಮುಂದಿಂದು. ಆಮೇಲೆ ದಯವಿಟ್ಟು ನಿಮ್ಮ ಒಪಿನಿಯನ್ ಇನ್ನೊಂದಷ್ಟು ಜನ ಹೇಳಿದ್ರೆ ನಮ್ಗೆ ಆಯ್ಕೆ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.